ವಾರವಿಡೀ ನಮ್ಮನ್ನು ಕಾಪಾಡಿದಂಥ ದೇವರು ನೀನು ಸ್ವಾಮಿ. ಇಕ್ಕಟ್ಟಿನ ವೇಳೆಯಲ್ಲಿ ನಮಗೆ ಸಹಾಯಕನಾಗಿದ್ದುಕೊಂಡು ಅಪ್ಪ, ಹೆಜ್ಜೆ ಹೆಜ್ಜೆಗೂ ದೇವರೇ ನಮ್ಮನ್ನು ಕಾದು ಕಾಪಾಡಿದಂಥ ದೇವರು ನೀನು ಸ್ವಾಮಿ. ಅಪ್ಪ, ನಿನ್ನ ಪ್ರೀತಿ ಕೃಪೆ ಕರುಣೆ ಯಾವಾಗಲೂ ನಮ್ಮ ಮೇಲಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನಗೆ ವಂದನೆ ರಾಜ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈ ಆರಾಧನೆಯನ್ನು ನಿಮ್ಮ ಹಸ್ತಕ್ಕೆ ನಾನು ಒಪ್ಪಿಸ್ತೇನಪ್ಪ. ಅಡ್ಡಿ ಮಾಡುವಂಥ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡಲಿ ಸ್ವಾಮಿ. ಅಪ್ಪ, ನಿನ್ನ ರಕ್ತ ಕೋಟೆಯೊಳಗೆ ನಮ್ಮನ್ನು ಮರೆಮಾಚು ಸ್ವಾಮಿ. ನಮ್ಮನ್ನು ನಡೆಸುವಂಥ ದೇವರು, ನಮ್ಮನ್ನು ಬಲಪಡಿಸುವಂಥ ದೇವರು ಅಪ್ಪ, ನಮಗೆ ಸಹಾಯಕನಾಗಿದ್ದುಕೊಂಡಪ್ಪ, ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ದೇವರೇ ನಮ್ಮನ್ನು ಕಾಪಾಡುವಂಥ ದೇವರು ಅಪ್ಪ, ನಮ್ಮ ಸಂಗಡ ಇರುವಂಥ ದೇವರು ಅಪ್ಪ, ನಮ್ಮ ಜೊತೆಗಾರನು ನೀನು ಸ್ವಾಮಿ. ನಮ್ಮನ್ನು ತಾಯಿಯಾಗಿ ಸಂತೈಸುವಂಥ ದೇವರು ಅಪ್ಪ. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ, ನಿನಗೆ ಘನತೆ ಉಂಟಾಗಲಿ ಸ್ವಾಮಿ. ನೀನು ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಘನತೆಗೆ ಯೋಗ್ಯನು ಸ್ವಾಮಿ. ನಿನ್ನ ಹಾಗೆ ಯಾರೂ ಇಲ್ಲ ಕರ್ತನೆ, ನಿನ್ನ ಹಾಗೆ ಪ್ರೀತಿಸುವರು ಈ ಲೋಕದಲ್ಲಿ ಒಬ್ಬರು ಇಲ್ಲ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಂದನೆ 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 ರಾಜನೇ, ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ಅಪ್ಪ, ನಿನಗೆ ಸ್ತೋತ್ರ 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 ಸ್ವಾಮಿ. ನಡೆಸುವಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಪರಲೋಕ ದೇವರೇ ನಿನಗೆ ವಂದನೆ 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 ಸ್ವಾಮಿ. ಅಪ್ಪ, ಎಲ್ಲ ಭಾಗವನ್ನು ನೀನು ಆಶೀರ್ವದಿಸಪ್ಪ. ಅಪ್ಪ, ನಮ್ಮ ಸಂಗಡ ಇದ್ದುಕೊಂಡಪ್ಪ ಈ ಆರಾಧನೆಯನ್ನು ದೇವರೇ ನೀನು ವಿಶೇಷವಾಗಿ ನೀನು ನಡೆಸಿಕೊಡಪ್ಪ. ಅಪ್ಪ, ನಿನ್ನ ಹಸ್ತಕ್ಕೆ ಎಲ್ಲವನ್ನು ಒಪ್ಪಿಸ್ತೇನಪ್ಪ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ, ಆಮೇಲೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನನ್ನು ನಾವು ಸ್ತುತಿಸಿ ಆತನ ನಾಮವನ್ನು ನಾವು ಕೊಂಡಾಡಲಿಕ್ಕೆ ಹೋಗೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಈ ಸಂಗೀತ ಹೀಗೆ ಹೇಳುತ್ತೆ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು ಎಂಬುದಾಗಿ. ನಾವು ಆತನ ಚಪ್ಪಾಳೆ ಪೂರಕವಾಗಿ ಆತನನ್ನು ನಾವು ಸ್ತುತಿಸಿ ಆತನನ್ನು ನಾವು ಕೊಂಡಾಡಲಿಕ್ಕೆ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬೀಳಿಸಿದನು, ಜೀವವ ಉಳಿಸಿದನು.
ಕರ್ತನೆ, ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ನೀನು ನಂಬಿಗಸ್ತನಾದ ದೇವರು ಸ್ವಾಮಿ. ಅಪ್ಪ, ನಿನ್ನನ್ನು ಆರಾಧಿಸ್ತೇವೆ ರಾಜನ. ನೀನು ಪರಿಶುದ್ಧನು ಸ್ವಾಮಿ, ನೀನು ಸರ್ವಶಕ್ತನು ಕರ್ತನೆ. ನಾವೆಲ್ಲರೂ ಆತನನ್ನು ಪೂರ್ಣ ಹೃದಯದಲ್ಲಿ ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಆತನು ಒಳ್ಳೆಯವನು, ಆತನು ಸರ್ವಶಕ್ತನು, ಆತನು ಸರ್ವವ್ಯಾಪಿ, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರು. ಆತನನ್ನು ನಾವು ಆರಾಧಿಸೋಣ. Hallelujah, hallelujah. Thank you, Lord. Hallelujah. Thank you, Jesus. ನಾವು ಆಚೆ ನೋಡುತ್ತೇವೆ, ಹೃದಯಪೂರ್ವಕವಾಗಿ ನಾವು ಆತನನ್ನೇ ದೃಷ್ಟಿಸುತ್ತಾ ಆತನನ್ನು ನಾವು ಹೃದಯದ ಅಂತರಾಳದಲ್ಲಿ ನಾವು ಆರಾಧಿಸೋಣ. Hallelujah. Thank you. ಯೇಸುವೇ ನಿನಗೆ ವಂದನೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ. Hallelujah, hallelujah. Thank you ರಾಜನೇ. Hallelujah. Thank you ಯೇಸುವೇ. तेरे प्यार से तूने प्यार किया, गहरे प्यार से तूने प्यार किया, माँ से गहरा प्यार तेरा।
तुझे मैं कभी भूलूंगा नहीं, तुझे मैं कभी भूलूंगा नहीं, तेरे साथ साथ मैं चलूंगा, एक नूर के समान रहूंगा, तेरे साथ साथ मैं चलूंगा, एक नूर के समान रहूंगा। तू धन्य है, सर्वश्रेष्ठ है, तेरे जैसा नहीं हो कोई। तू धन्य है, सर्वश्रेष्ठ है, तेरे जैसा नहीं हो कोई। हालेलुया, 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 हालेलुया। तेरी मर्ज से मैं सदा चलूं, तेरी मर्ज से मैं सदा चलूं, तेरे साथ साथ मैं चलूंगा, एक नूर के समान रहूंगा, तेरे साथ साथ मैं चलूंगा, एक नूर के समान रहूंगा। तू धन्य है, सर्वश्रेष्ठ है, तेरे जैसा नहीं हो कोई। तू धन्य है, सर्वश्रेष्ठ है, तेरे जैसा नहीं हो कोई। हालेलुया, 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 हालेलुया। ಸ್ತೋತ್ರ ರಾಜ ಅಪ್ಪ, ನಿನಗೆ ಮಹಿಮೆ, ನಿನ್ನ ಆರಾಧನೆಗೆ ಯೋಗ್ಯ, ನೀನೊಬ್ಬನೇ ಮಹಿಮೆ ಹೊಂದತಕ್ಕ ರಾಜ. ಹಲ್ಲೆಲೂಯಾ ರಾಜ, ವಂದನೆ ಸ್ವಾಮಿ ಅಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಜೀಸಸ್. ವಂದನೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಇದನ್ನು ಆರಾಧಿಸ್ತೀವಪ್ಪ, ಇದನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ವಂದನೆ, ವಂದನೆ, ವಂದನೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ರಾಜ. ಸ್ತೋತ್ರ ಅಪ್ಪ, ನನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ನಿನ್ನದೊಂದ ಹೃದಯವನ್ನು ಕಟ್ಟುವಂಥ ದೇವರು ಸ್ವಾಮಿ. ನಿನ್ನ ಆರಾಧನೆಗೆ ಯೋಗ್ಯನಪ್ಪ, ನಿನ್ನ ಮಹಿಮೆಗೆ ಯೋಗ್ಯನು ಸ್ವಾಮಿ. ನಾವು ಆತನನ್ನು ಆರಾಧಿಸೋಣ. ನಾವು ಹೃದಯ ಪೂರ್ವಕವಾಗಿ ಆತನ ನಾಮವನ್ನು ನಾವು ಕೊಂಡಾಡಲಿಕ್ಕೆ ಹೋಗೋಣ. ಆತನು ಪರಲೋಕದಲ್ಲಿರುವ ಆತನು ಅಪ್ಪ, ನಮ್ಮ ಜೊತೆಗಾರನು ನೀನು ಸ್ವಾಮಿ. ನಿನ್ನನ್ನೇ ನಾವು ಆರಾಧಿಸ್ತೇವಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಯೇಸುವೇ, ಥ್ಯಾಂಕ್ ಯು ರಾಜಪ್ಪ. ಹಾಲೆಲೂಯಾ, ಥ್ಯಾಂಕ್ ಯು. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ.
ನನ್ನ ತಲೆಗೆ ಎಂದಿಗೂ ಗೌರವ ಭೂಮಿವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಹವಾಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಹವಾಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು ಉದ್ಧರಿಸುವನು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವ ಭೂಮಿ. ಹೌದು ಸ್ವಾಮಿ, ನಮ್ಮನ್ನು ಉದ್ಧರಿಸುವಂತ ದೇವರು ಸ್ವಾಮಿ. ನಮ್ಮ ತಲೆಯನ್ನು ಎತ್ತುವಂತ ದೇವರು ಸ್ವಾಮಿ. ನಮ್ಮ ತಲೆಗೆ ಗೌರವಕ್ಕೆ ಆಧಾರ ನೀನು ರಾಜ. ತಲೆಗೆ ಎಂದಿಗೂ ಗೌರವ ಭೂಮಿವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ನೊಂದು ಒಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ವೈದ್ಯನು ನೀನೇ. ಹೌದು ಸ್ವಾಮಿ. ಅಪ್ಪ, ನೀವು ಎಷ್ಟು ಒಳ್ಳೆಯ ದೇವರಪ್ಪ. ಸುಮಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನು ನೀನೇ. ಒಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ವೈದ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು ಉದ್ಧರಿಸು
ಕಟ್ಟುವಂತ ದೇವರೇ, ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ನಿನ್ನ ಆರಾಧನೆಗೆ ಯೋಗ್ಯನಾದ ದೇವರೇ, ಗೌರವವು ನೀವೇ. ಕರ್ತನೆ, ನಾವು ನಿನ್ನನ್ನು ಆರಾಧಿಸ್ತೇವೆ. ಯಾಕಂದ್ರೆ ದೇವರೇ, ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನು ದೇವರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಅಂದು ಇಸ್ರಾಯೇಲ್ಯರು ನಿನ್ನ ಸಮ್ಮುಖದಲ್ಲಿ ಬಂದು ಆರಾಧಿಸುವಾಗ, ನಿನ್ನ ಆಲಯದ ತಗ್ಗಿನಲ್ಲಿ ಕರ್ತನೆ ದೇವರೇ ಅವರು ನಿನ್ನನ್ನು ಕೊಂಡಾಡುವಾಗ, ಆ ಮಹಿಮೆಯ ಮೇಘದಿಂದ ದೇವರೇ ಅವರನ್ನು ನೀನು ಕವರ್ ಮಾಡಿದ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಒಂದು ಮಹಿಮೆಯ ಮೇಘ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. We worship you, Lord. ದೇವರಿನ ಮಕ್ಕಳಾದ ನಮ್ಮನ್ನು ನೀನು ಕವರ್ ಮಾಡಿಕೊಂಡಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. Thank you, Jesus. Thank you, Lord. Thank you, Lord. Thank you, Jesus. ಎಲ್ಲರೂ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. Thank you, Lord. Thank you, Jesus. Thank you, Jesus. Thank you, Jesus. Thank you, Jesus. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಮಹಿಮೆಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನನ್ನ ಉಸಿರಲ್ಲಿ, ನನ್ನ ನಡತೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೇನಿ. ನನ್ನ ನೆನಪಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವದಲ್ಲಿ ಬೆರೆತಿರುವೇನಿ. ನನ್ನ ಮಾತಲ್ಲಿ, ನನ್ನ ಉಸಿರಲ್ಲಿ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೇನಿ. ನನ್ನ ನೆನಪಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವದಲ್ಲಿ ಬೆರೆತಿರುವೇನಿ. ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಶುದ್ಧನೇ, ಸ್ತೋತ್ರ ಅಯ್ಯ. ಪ್ರಿಯ ದೇವರಾತ್ಮನೇ,
ಇಷ್ಟವಾದವನೇ ನನ್ನ ಪರಿಶುದ್ಧನೇ ಸ್ತೋತ್ರಮಯ್ಯ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಎಲ್ಲರೂ ಎಲ್ಲ ಬಾಯಿಗಳು ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಒಂದು ಮಹಿಮೆಯ ಮೇಘ ಈ ಸ್ಥಳವ ತುಂಬಿದೆ, ಒಂದು ಮಹಿಮೆಯ ಮೇಘ ಜನರ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ಈ ಸ್ಥಳವ ತುಂಬಿದೆ, ಒಂದು ಮಹಿಮೆಯ ಮೇಘ ಜನರ ಮುಚ್ಚಿದೆ. ಅಗಲಾದ ಮೇಘವು ನೀ, ಒಂದು ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ, ಒಂದು ನಡೆಸುವ ಮೇಘವು ನೀ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಕರುಣೆಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಕರ್ತನೇ, ನಿನ್ನ ಸಾನ್ನಿಧ್ಯ ನಮ್ಮನ್ನ ಕವಿದುಕೊಂಡಿರೋದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲರೂ ನಾವು ಈ ಸತ್ಯವನ್ನು ನಂಬಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ಕರೆದಂತ ದೇವರು, ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಂತ ದೇವರು, ಕ್ರಿಸ್ತ ಯೇಸುವಿನಲ್ಲಿ ಪವಿತ್ರಾತ್ಮನನ್ನು ಅನುಗ್ರಹಿಸಿದ ದೇವರು, ನಮ್ಮನ್ನ ಒಂದು ಆಲಯವನ್ನಾಗಿ ಮಾಡಿದ ದೇವರು, ಈ ದಿವಸ ಆತನಿಗೆ ನಾವು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಿರುವಾಗ ಆತನು ತನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದ್ದಾನೆ. ಓ, ಸ್ತೋತ್ರ ಸಲ್ಲಿಸೋಣ, ಸ್ತೋತ್ರ ಸಲ್ಲಿಸೋಣ, ಪ್ರತಿಯೊಬ್ಬರು ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಲಾರ್ಡ್. ಹಾಲೆಲೂಯಾ ಲಾರ್ಡ್. ಓ ತೇರಿ ಸ್ತುತಿ ಹೌದು ಸ್ವಾಮಿ, ನಿನ್ನೊಬ್ಬನಿಗೆ ಸ್ತುತಿ ಆರಾಧನೆ, ನಿನ್ನೊಬ್ಬನಿಗೆ ಮಹಿಮೆ ಸ್ವಾಮಿ. ಹಾಲೆಲೂಯಾ. महिमा से तेरी तो इस जगह को जो भी तू चाहे तू यहाँ पे Yes, Holy God. Hallelujah. Yes, Father. Hallelujah. Yes, Master. Hallelujah. Glory, 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 glory. Oh, 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 oh. Hallelujah. Jesus. Hallelujah. Hallelujah. Glory, Jesus. महिमा से तेरी गाता है
ಹೊಸ ದಿನವ ಕಾಣುವೆ. ಈ ದಿನಕ್ಕಾಗಿ ಸ್ತೋತ್ರಪ್ಪ. ಯಾಗಿ ಈ ನನ್ನ ನಿನ್ನ ಕಾಯುವಿಕೆಗಾಗಿ ಸ್ತೋತ್ರ. ಕೂಗಿದಾಗ ನನ್ನ ಮೊರೆಯ ಕೇಳುವೆ. ನಾ ಬಿದ್ದಾಗ ಹಿಡಿದು ಎತ್ತುವೆ. ಶಲರವ ಲೋರೋಬ. Yes, Father. Amen, 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 amen. ಎಲ್ಲ ಬಾಯಿಗಳು ಆತನನ್ನು ಆರಾಧಿಸಲಿ. ಸಭೆಯ ಸ್ವರ ಜೋರಾಗಿ ಕೇಳಿಸಲಿ. Come on, church. Come on. ಯಾರಲ್ಲ ಸಭೆ. Glory, 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 ಎಲ್ಲ ಘನತೆ ನಿನಗೆ ರಾಜ. ಆಮೆನ್, ಆಮೆನ್, ಆಮೆನ್. ಹಾಗೆಯೇ ಮ್ಯೂಸಿಕ್ ಆಗ್ತಾ ಇರುವಾಗ ನಮ್ಮ ಬಾಯಿಗಳನ್ನು ಅಗಹಾಲವಾಗಿ ತೆರೆದು ಆತನನ್ನು ಸ್ತುತಿಸೋಣ, ಆತನನ್ನು ಆರಾಧಿಸೋಣ. ಆತನೊಬ್ಬನೇ ಸ್ತುತಿಗೆ ಯೋಗ್ಯನು, ಆತನೊಬ್ಬನೇ ಆರಾಧನೆಗೆ ಯೋಗ್ಯನು. ಎಲ್ಲ ಬಾಯಿಗಳು ತೆರೆಯಬಡಲಿ. ಲಹೋಬ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಪರಿಶುದ್ಧಾತ್ಮ ಪ್ರೇರೇಪಿಸ್ತಾನೋ ನೀವು ಮಾತಾಡ್ರಿ, ಪ್ರೈಸ್ ಮಾಡ್ರಿ, ಆರಾಧಿಸಿ, ಮಾತಾಡ್ರಿ. ಶಲೋರ. ಎಸ್ ಫಾದರ್, ಎಸ್ ಫಾದರ್, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ ರಾಜ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಸ್, ಎಲ್ಲ ಬಾಯಿಗಳು ತೆರೆಯಲ್ಪಡ, ಎಲ್ಲ ಬಾಯಿಗಳು ತೆರೆಯಲ್ಪಡ, ಎಲ್ಲ ಬಾಯಿಗಳು ತೆರೆಯಲ್ಪಡ. ಎಲ್ಲರೂ ಕನೆಕ್ಟ್ ಆಗೋಣ. ಕ್ರಿಸ್ತನಲ್ಲಿ ಸಿಕ್ಕಿದಂತ ಆತ್ಮೀಯ ವಲಯಕ್ಕೆ ನಾವು ನಮ್ಮ ಮನಸ್ಸು ಕನೆಕ್ಟ್ ಆಗಲಿ. ರಿಬ್ರಲವ ನಮ್ಮ ಸ್ಪಿರಿಟ್ ರಾಲ್ಮಿಗೆ ನಾವು ಕನೆಕ್ಟ್ ಆಗೋಣ. In the mighty name of Jesus, in the mighty name of Jesus, in the mighty name of Jesus, in the mighty name of Jesus. Hallelujah, Lord. Oh, Jesus, 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 Jesus. Name above all name. Mighty name, mighty name. Thank you, Lord. Yes, Rola Balakatora Mandere La Torobe. Oh, thank you, Jesus. Thank you, Lord. Thank you, Jesus. Praise you. ಪ್ರೀತಿಸುವೆ ನಿನ್ನನ್ನೇ. ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗೋರು ಕೂತ್ಕೊಳ್ಳಿ. ಪ್ರೀತಿಸುವೆ ನಿನ್ನನ್ನೇ. ಎಲ್ಲರೂ ಹೇಳೋಣ, ಎಲ್ಲರೂ ಹೃದಯಪೂರ್ವಕವಾಗಿ ಹೇಳೋಣ. ನಮ್ಮ ಪ್ರೀತಿಯ ನುಡಿಗಳನ್ನು ವ್ಯಕ್ತಪಡಿಸುವ Jesus, Jesus. ಒಮ್ಮೆ ಸಭೆ ಸ್ವರ ಕೇಳ್ತಾರೆ. Come on. ಇನ್ನೊಮ್ಮೆ ಹೇಳೋಣ. ಹಾಲೆಲೂಯಾ ಸಭೆ. Come on, come on. Yes, Father. Yes, 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 Lord. ಇನ್ನೊಮ್ಮೆ ಹೇಳ್ರಿ ಎಲ್ಲ ಜನರು. Come on, ಜೋರಾಗಿ. Yes, Father. Hallelujah. ಕೊನೆಯದಾಗಿ Glory. ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸ್ತೇವೆ ರಾಜ.
ನೀನೊಬ್ಬನೇ ಮಹಿಮೆಗೆ ಯೋಗ್ಯನಾದ ದೇವರು, ನೀನೊಬ್ಬನೇ ಸ್ವಾಮಿ. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿ ವಾಸಿಸುವವನು, ದೇವ ಜನರ ಸ್ತೋತ್ರ ಸಿಂಹಾಸನದಲ್ಲಿ ವಾಸಿಸುವವನು, ಮಹಿಮೆಯ ಮೇಘದಿಂದ ದೇವ ಜನರನ್ನ ಆವರಿಸಿಕೊಂಡಾತನು. ಓ ಥ್ಯಾಂಕ್ ಯು ಲಾರ್ಡ್. ನಿನ್ನ ಮೇಘಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಕೂಡ ನೀನು ಮಾತನಾಡು. ಎಸ್, ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೊಡ್ಡ ದೇವರಿಗೆ ನಾವು ದೊಡ್ಡ ಚಪ್ಪಾಳೆ ತಟ್ಟಿ ಘನಪಡಿಸೋಣ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಎಂತ ಇದು ಚಿಕ್ಕಿ ಫ್ಯಾನ್ಗಳ ಸೌಂಡಿಂದ ನಿಮ್ಮ ಸೌಂಡ್ ಕೇಳೋದಿಲ್ಲೋ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಎನ್ನ ಸ್ವರ ಏತು ಜೋರುಂಡದಲ್ಲಿ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ನಮಗೆ ಸಿಟ್ಟು ಬರುವಾಗ ಸ್ವರ ಎಲ್ಲಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕಿಂತ ಸಿಟ್ಟು ಬರುವಂಥ ಸ್ವರ ಕಡಿಮೆ ಆಗಬೇಕು, ಪ್ರೈಸಿಂಗ್ನ ಸ್ವರ ಹೆಚ್ಚಾಗಬೇಕಲ್ಲ, ನನ್ನಲ್ಲಿ, ನಮ್ಮಲ್ಲಿ, ನಮ್ಮೆಲ್ಲರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಮ್ಮೆ ಹೇಳ, ಎಲ್ಲರೂ ಹಿಂದಿನಿಂದ ಸ್ವರ ಬರಬೇಕು. ಓಕೆ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಹಲ್ಲೆಲೂಯಾ. ನಿಜವಾಗಿ ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಇವತ್ತು ನೋಡ್ರಿ, ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ. ಹಾಗೆ ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಸಭೆ ಸೇರ್ತಾರೆ, ಬೇರೆ ಬೇರೆ ಕಾರಣದಿಂದ, ಬೇರೆ ಬೇರೆ ಕಾರಣದ ಬೇರೆ ವಿಷಯದ ಸಭೆಗಳಿದೆ. ಆದರೆ ಈ ಸಭೆ ಮಾತ್ರ ಇದೊಂದು ವಿಶೇಷವಾದ ಸಭೆ. ಹಲ್ಲೆಲೂಯಾ. ಇದು ಕ್ರಿಸ್ತನ ಸಭೆ. ಹಲ್ಲೆಲೂಯಾ. ಇದು ದೇವರನ್ನು, ಮಹಿಮೆಯ ದೇವರನ್ನು ಆರಾಧಿಸುವುದಕ್ಕಾಗಿ ಸೇರಿ ಬಂದಂಥ ಒಂದು ಸಭೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನೋಡಿದ್ದೀರಾ, ಸಂತೆಯಲ್ಲಿ ಮೊನ್ನೆ ನಮ್ಮ ಕಟ್ಪಾಡಿಯಲ್ಲಿ ಸಂತೆಯಲ್ಲಿ ಸಭೆ ಸೇರಿದ್ರಲ್ವ, ಅದು ಸಂತೆಯ ಸಭೆ. ಇವತ್ತು ಆದಿತ್ಯವಾರ ನಾವು ಚರ್ಚಲ್ಲಿ ಸೇರಿ ಬರ್ತೇವೆ. ಹಲ್ಲೆಲೂಯಾ. ಇದು ಆತ್ಮಿಕ ಸಭೆ. ಆತ್ಮಿಕ ಸಭೆ ಅನ್ನುವಾಗ ನನಗೆ ಒಂದು ಆಲೋಚನೆ ಬರುವುದು, ಇವತ್ತು ಕೂಡ ಅದು ಆಲೋಚನೆ ಬರುತ್ತೆ. ನಿನ್ನೆದ ಆಲೋಚನೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಳ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನಾಗಿದೆ? ನೆರಳಾಗಿದೆ ಅಲ್ವಾ? ಯಾವುದು ನೆರಳು? ಹೊಸ ಒಡಂಬಡಿಕೆ ನೆರಳ, ಹಳ ಒಡಂಬಡಿಕೆ ನೆರಳ? ಹಳ ಒಡಂಬಡಿಕೆ ನೆರಳು, ಛಾಯೆ. ನೆರಳಂದರೆ ಛಾಯೆ. ಈಗ ಛಾಯೆ ಅಂದರೆ ಏನು? ಏನಾದರೂ ಯಾರಾದರೂ ಒಬ್ಬರು ಇದ್ದರೆ, ಅವರಿಗೆ ಲೈಟ್ ಬಿದ್ದರೆ ಅವರ ನೆರಳು ಅಲ್ಲಿ ಬೀಳ್ತದೆ. ನಿಜತ್ವ ಯಾರು? ಅವರ ನೆರಳ. ನಿಜತ್ವ ಯಾರು? ನಿಜ ಸ್ವರೂಪ ಯಾರು? ಅವರ. ಈಗ ನಾನಿಲ್ಲಿ ಎಲ್ಲಿ ನೆರಳು ಬೀಳ್ತಾ ಅಂತ ಇಲ್ಲ, ನೆರಳು ಬೀಳ್ ನಿಮಗೆ ಕಾಣ್ಬೋದು. ಈಗ ನಿಜ ಯಾರು? ನನ್ನ ನೆರಳ ನಾನು. ಅದೇ ಪ್ರಕಾರ ಒಂದು ತಿಳ್ಕೊಳ್ಳಿ, ಓಲ್ಡ್ ಟೆಸ್ಟ್ಮೆಂಟ್ ಒಂದು ಛಾಯೆ, ನ್ಯೂಸ್ ಟೆಸ್ಟ್ಮೆಂಟ್ ಅದು ರಿಯಾಲಿಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳ ಒಡಂಬಡಿಕೆಯಲ್ಲಿ ಕೂಡ ದೇವಾಲಯ ಒಂದು ಸಮಯದಲ್ಲಿ ಯಾವುದರಿಂದ ಕಟ್ಟಲ್ಪಟ್ಟಂಥ? ನಾರು ಬಟ್ಟೆಗಳಿಂದ ಕಟ್ಟಲ್ಪಟ್ಟಂಥ ದೇವಾಲಯ ಆಯಿತು. ನಂತರ ಸೊಲೊಮೋನನ ಕಾಲದಲ್ಲಿ ಎಂಥ ದೇವಾಲಯವಾಯಿತು? ಸೊಲೊಮೋನನ ಕಾಲದಲ್ಲಿ ಎಂಥ ದೇವಾಲಯ ಆಯಿತು? ಕಟ್ಟಡ ಕಟ್ಟಲ್ಪಟ್ಟಿತ್ತು. ಅಲ್ಲಿ ಫಸ್ಟು ಬಟ್ಟೆಗಳಿಂದ ಮಾಡಿದಂಥ ಒಂದು ಆಲಯ ಇರ್ಬೋದು, ಕಟ್ಟಡದ ಆಲಯ ಇರ್ಬೋದು. ಅದು ಒಮ್ಮೆ ದೇವರ ಸೇವೆಗಾಗಿ ಪ್ರತಿಷ್ಠಿಸಲ್ಪಟ್ಟ ನಂತರ ಅಲ್ಲಿ ಆರಾಧನೆ ನಡೆಯುವಾಗ ಯಾಜಕರು ಕೂಡ ಅಲ್ಲಿ ನಿಂತುಕೊಂಡು ಆರಾಧನೆ ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ. ಅದರ ಅರ್ಥ ಏನಂದರೆ, ಯೆಹೋವನ ಮೇಘ, ಆ ಮಹಿಮೆ ಅಲ್ಲಿ ತುಂಬಿಕೊಳ್ತಾ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಲ್ವಾ? ನೀವು ಓದಿದ್ದೀರಲ್ವಾ? ಹಲ್ಲೆಲೂಯಾ. ಹಾಗಾದ್ರೆ ಅದೇನಂತೆ? ಅದು ನೆರಳು. ನಿಜ ಯಾರಂತೆ? ನಿಜ ಯಾರಂತೆ? ಈಗ ಹಲೋ, ಅದನ್ನು ಬರಿಯಾಗಿ ತಕ್ಕೊಳ್ಬೇಡ್ರಿ.
ಯಾವತ್ತಿನವರೆಗೆ ದೇವರ ಮಕ್ಕಳು ನೆಗೆಟಿವ್ ವಿಚಾರದಿಂದ ಹೊರಗೆ ಬರೋದಿಲ್ವೋ ಅವತ್ತಿನವರೆಗೆ ದೇವರ ಮಹಿಮೆಯ ಅನುಭವವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ತಮ್ಮನ್ನು ಪಿಂಚು ಮಾಡೋದು, ಇದರನ್ನು ಪಿಂಚು ಮಾಡೋದು, ಸರಿ ಇಲ್ಲ ಅದು ಇದು ಅದನ್ನೆಲ್ಲ ಬದಿಗೆ ಹಾಕಬೇಕು. ಇವತ್ತು ಕ್ರಿಸ್ತನಲ್ಲಿ ನಮಗೆ ಪ್ರಾಪ್ತವಾದಂಥ ರಿಯಾಲಿಟಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವತ್ತಿನವರೆಗೆ ಈ ರೆವಲೇಷನ್ ಒಬ್ಬ ಮನುಷ್ಯನಿಗೆ ಆಗೋದಿಲ್ವೋ ಅವನ ಕ್ರೈಸ್ತ ಬಾಳ್ವೆ ಅಲ್ಲಿಂದ ಅಲ್ಲಿಗೇನೆ ಇರ್ತದೆ. ಅವನು ಕ್ರಿಸ್ತನಲ್ಲಿ ಹೆಚ್ಚಲಿಕ್ಕಾಗೋದಿಲ್ಲ, ಬೆಳಿಲಿಕ್ಕಾಗೋದಿಲ್ಲ, ಇದ್ದ ಸ್ಥಳದಲ್ಲೇ ಇರ್ತಾನೆ. ಒಮ್ಮೆ ನಿಲ್ಲುತ್ತಾನೆ, ಮತ್ತೆ ಅಯ್ಯೋ ನನ್ನ ಹತ್ರ ಬಲ ಎಲ್ಲ ಬೀಳ್ತಾನೆ. ನಿಲ್ಲುವುದು ಬೀಳುವುದು ಯಾವಾಗಲೂ ಬಂದು ದೇವರ ಸಮ್ಮುಖದಲ್ಲಿ ನಾನು ಪಾಪಿ, ನಾನು ತಪ್ಪಿಗ್ರಸ್ತ, ನಾನು ಅದು. ಪಾಪಿ ಹೇಳೋದು ತಪ್ಪಿಗ್ರಸ್ತ ಹೇಳೋದು ತಪ್ಪಂತ ನಾನು ಟೀಚ್ ಮಾಡ್ತಾ ಇಲ್ಲ. ಎಷ್ಟರವರೆಗೆ ಅದನ್ನು ಹೇಳ್ತಾ ಇರೋದು, ಎಷ್ಟರವರೆಗೆ ಅದೇ ಪಾಪದಲ್ಲಿ ನಿಂತ್ಕೊಂಡಿರೋದು, ಎಷ್ಟರವರೆಗೆ ಬೀಳುತ್ತಾ ಇರೋದು. ಯಾಕೆ? ಕ್ರಿಸ್ತನಲ್ಲಿ ಸಿಕ್ಕಿದಂಥ ಮಹಿಮೆಯ ಸ್ತರದಲ್ಲಿ ನಾವು ನಿಂತು ಆ ಕಾಲದ ಅಪೋಸ್ತಲರು ಕ್ರಿಸ್ತನಿಗಾಗಿ ಪ್ರಜ್ವಲಿಸಿದಂತೆ ನಾನು ನಿನ್ನ ಪ್ರಜ್ವಲಿಸಬಾರದು. ಹಲ್ಲೆಲೂಯ, 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 ಹಲ್ಲೆಲೂಯ. ಆ ಕಾಲದಲ್ಲಿ ದೇವರ ಮಹಿಮೆ ಯಾವ ರೀತಿಯಲ್ಲಿ ಅಪೋಸ್ತಲರ ಮೂಲಕ ಪ್ರಕಟಿಸಲ್ಪಡ್ತಾ ಇತ್ತು. ಹಲ್ಲೆಲೂಯ. ನಾನು ಹೇಳ್ತೇನೆ ಕೇಳಿ, ಯಾವತ್ತಿನವರೆಗೆ ಗಿಲ್ಟ್ ಫೀಲಿಂಗ್ನಲ್ಲಿ ಒಬ್ಬ ಮನುಷ್ಯರು ಇರ್ತಾನೋ ಮತ್ತು ಅದರಲ್ಲೇ ನೆತಾಡ್ತಾ ಇರ್ತಾನೋ ಅವನ ಮೂಲಕ ದೇವರ ಮಹಿಮೆ ಅಥವಾ ಅವಳ ಮೂಲಕ ದೇವರ ಮಹಿಮೆ ಪ್ರಖ್ಯಾತಿಗೆ ಬರಲಿಕ್ಕೆ ಆಗೋದೇ ಅಲ್ಲ. ಎಲ್ಲ ಹೊರಗೆ ಹಾಕಬೇಕು. ಹಲ್ಲೆಲೂಯ. ಬಲಹೀನತೆಯಲ್ಲಿ ಬಲ ಕೊಡುವಂಥ ಸಂಗತಿ ಯಾವುದು ಗೊತ್ತುಂಟ? ಇವತ್ತು ಸಭೆ ತನ್ನನ್ನು ಕ್ರಿಸ್ತನಲ್ಲಿ ನೋಡಿಕೊಳ್ಳುತ್ತಾ ಬರಬೇಕು. ಹಲ್ಲೆಲೂಯ. ಸಭೆ ತನ್ನನ್ನು ಕ್ರಿಸ್ತನಲ್ಲಿ ನೋಡಿಕೊಳ್ಳುತ್ತಾ ಬರಬೇಕು. ಇವತ್ತು ಕ್ರಿಸ್ತನ ಮೂಲಕ ಏನಾಗಿದ್ದೇವೆ ಎಂಬುದನ್ನು ನೋಡುತ್ತಾ ಬರಬೇಕು. ಹಲ್ಲೆಲೂಯ. ನೋಡಿ, ಹಳ ಒಡಂಬಡಿಕೆಯಲ್ಲಿ ಇನ್ನೊಂದು ವಿಷಯ ನಮಗೆ ಗೋಚರಕ್ಕೆ ಬರ್ತದೆ. ಅವರು ಇಸ್ರಾಯೇಲರು ದೇವರಾದುಕೊಂಡ ಜನಾಂಗ. ಇವತ್ತು ಕ್ರಿಸ್ತನಲ್ಲಿ ನಾವು ದೇವರಾದುಕೊಂಡಂಥ ಜನಾಂಗ. ಹೌದಲ್ವಾ? ಸರಿ ಅಲ್ವಾ? ಆದರೆ ಅವರಿಗೂ ಆ ದೇವರಾದುಕೊಂಡ ಜನಾಂಗಕ್ಕೂ ನಮಗೂ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಗೊತ್ತಾ? ಆಲೋಚನೆ ಮಾಡಿದ್ದೀರಾ? ದೇವರಾದುಕೊಂಡ ಜನಾಂಗವಾಗಿದ್ದರೂ ಕೂಡ ಅವರು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡೋದು 100ಕ್ಕೆ 100 ಪಾಲು ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರಿಂದ. ನಾವು ಕೂಡ ಕ್ರಿಸ್ತನಲ್ಲಿ ದೇವರಾದುಕೊಂಡಂಥ ಜನಾಂಗ. ಆದರೆ ನಾವು ಕೃಪೆಯಿಂದಲೇ ರೈಟ್ಯಸ್ ಎಂಬುದಾಗಿ ದೇವರ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗಿ ಮಾರ್ಪಟ್ಟಿದ್ದೇವೆ. ಇದನ್ನು ಬಿಲ್ಡ್ ಮಾಡಬೇಕು, ಈ ಥಾಟನ್ನು ಬಿಲ್ಡ್ ಮಾಡಬೇಕು. ದೇವರ ಪ್ರೀತಿಯನ್ನು ಅರ್ಥಕೊಳ್ಳಬೇಕು. ಕ್ರಿಸ್ತನ ತ್ಯಾಗ ಈ ದಿನಮಾನಗಳಲ್ಲಿ ಜಾಸ್ತಿಯಾಗಿ ಏನು ಗೊತ್ತುಂಟ? ಶಿಲುಬೆಯ ಮರಣದ ಒಂದು ಧ್ಯಾನಗಳು ಕೇಳಿ ಬರ್ತಾ ಇರ್ತದೆ. ಬೇರೆ ದಿನಗಳಿಗಿಂತ ಈ ದಿನಗಳಲ್ಲಿ ಜಾಸ್ತಿ ಕೇಳಿ ಬರ್ತಾ ಇರ್ತದೆ. ಯಾಕೆ? ಕೆಲವರಿಗೆ ಕಪ್ಪು ದಿನ, ಕೆಲವರಿಗೆ ಬಿಳಿ ದಿನ, ಕೆಲವರಿಗೆ ಬೂದಿ ಹಾಕಿಕೊಳ್ಳುವ ದಿನ, ಏನೇನೋ ಇರ್ತದೆ. ಎನಿವೇ ಇರಲಿ, ಆದರೂ ಕೂಡ ನಾನು ಹೇಳ್ತೇನೆ, ಕ್ರಿಸ್ತನ ಶಿಲುಬೆಯ ಮರಣ ಸರಿಯಾಗಿ ತಿಳ್ಕೊಂಡ್ರೆ, ಯಾಕೆ ನೋಡ್ರಿ, ಅಲ್ಲಿ ದೇವರ ವಾಕ್ಯದಲ್ಲಿ 1 ಪೇತ್ರ 2ನೇ ಅಧ್ಯಾಯದಲ್ಲಿ 24ನೇ ವಚನ ಏನು ಹೇಳ್ತದೆ ನೋಡ್ರಿ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತನ ಶಿಲುಬೆಯ ಮರಣದ ಉದ್ದೇಶದಲ್ಲಿ ಅನೇಕ ವಿಷಯಗಳುಂಟು. ಅದರಲ್ಲಿ ಒಂದು ಪ್ರಾಮುಖ್ಯ ಉದ್ದೇಶ ಏನು ಗೊತ್ತಾ? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬ ಇರೋದು. ಅಂದರೆ ಆತನು ಸತ್ತನು ಅಂತ. ನಾವು ಸಾಯುವುದರ ಬದಲಿಗೆ ಆತನು ಸತ್ತನು. ನಮ್ಮ ಆತ್ಮಿಕ ಮರಣವನ್ನು ಆತನು ತೆಗೆದುಕೊಂಡನು. ನಮ್ಮ ಅನಿತ್ಯನೆಲ್ಲ ಆತನು ತೆಗೆದುಕೊಂಡನು. ಕಾರಣ ಏನು ಗೊತ್ತುಂಟ? ನೀತಿವಂತರೆಂಬುದಾಗಿ ನಿರ್ಣಯಿಸೋದಕ್ಕೋಸ್ಕರ. ಆಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ
ಅಲ್ಲಿ ಐದನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ನಾವು ಕೆಲವು ವಚನಗಳನ್ನು ನೋಡ್ತಾ ಹೋಗುವಾಗ ಅಲ್ಲಿ ಅದಕ್ಕಿಂತ ಮುಂಚೆ 5ನೇ ಅಧ್ಯಾಯಕ್ಕಿಂತ 4ನೇ ಅಧ್ಯಾಯದಲ್ಲಿ ನೋಡುವಾಗ ಅದಕ್ಕಿಂತ ಮೊದಲು ಸ್ವಲ್ಪ 4ನೇ ಅಧ್ಯಾಯದ ಕಡೆಗೆ ಗಮನ ಕೊಡೋದಾದರೆ, ಅಬ್ರಾಮನಾದರೂ ನಂಬಿಕೆಯಿಂದಲೇ ನೀತಿವಂತನಾದನೆಂಬ ತರ್ಕ ಅಂತ ಆ ವಿಷಯ ಬರೆದಿದೆ. ಅಲ್ಲಿ ಅಬ್ರಾಮನು ಹೇಗೆ ನೀತಿವಂತನಾಗಿದ್ದಾನೆಂಬುದರ ಕುರಿತಾಗಿ 4ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಓಕೆ, ಒಂದು ಸ್ವಲ್ಪ ಓದೋಣ. 1ನೇ ವಚನ, ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿರುವ ಅಬ್ರಹಾಮನು ಏನು ಪಡ್ಕೊಂಡನೆಂದು ಹೇಳಬೇಕು? ಅಬ್ರಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯೆಯಿಂದ ದೊರಕುವುದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. 5ನೇ ವಚನ, ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ನೋಡ್ರಿ, ಒಂದು ವೇಳೆ ಪುಣ್ಯ ಕ್ರಿಯೆಗಳ ಮೂಲಕ ನಾವು ಮಾಡೋದ್ರಿಂದ, ನಾವು ನಡೆಯುವುದರಿಂದ ಒಂದು ವೇಳೆ ಈಗಲೂ ಕೂಡ ನಮಗೆ ನೀತಿವಂತರೆಂಬ ಪದವಿ ಸಿಕ್ಕುದಾದರೆ ಜೀಸಸ್ ಬರಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಜೀಸಸ್ ಬಂದಿದ್ರೆ ಅದೇ ರೀತಿ ಇರ್ತಾ ಇದ್ರೆ ಯೇಸುವಿನ ರಕ್ತಕ್ಕೆ ವ್ಯಾಲ್ಯೂ ಇಲ್ಲ ಅಂತಾಯಿತು. ಅದರ ಅರ್ಥ ಯೇಸುವಿಗೆ ವ್ಯಾಲ್ಯೂ ಇಲ್ಲ, ಯೇಸುವಿನ ರಕ್ತಕ್ಕೆ ವ್ಯಾಲ್ಯೂ ಇಲ್ಲ, ಯೇಸುವಿನ ಯಜ್ಞಾರ್ಪಣೆಗೆ ಅರ್ಥವಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ದೇವರು ಇವತ್ತು ನೋಡಿ ನಮಗೆ ರಕ್ಷಣೆ ಎಂತ ಗೊತ್ತುಂಟ, ಅದು ವರ ಅಲ್ವಾ? ಹೌದಲ್ವಾ? ರಕ್ಷಣೆ ಎಂಬುದು ಅಂತ ವರ, ಅದೊಂದು ಗಿಫ್ಟ್. ರಕ್ಷಣೆ ಅಂದರೆ ಏನು? ಬಿಡುಗಡೆ ಅಂದರೆ ಯಾವುದರಲ್ಲಿ? ಪಾಪದಿಂದ ಬಿಡುಗಡೆಯಾಗಿ ನೀತಿವಂತರೆಂಬಂಥ ಭಾಗ್ಯವನ್ನು ನಾವು ಹೊಂದಿಕೊಳ್ಳುವುದು ಅದೊಂದು ಗಿಫ್ಟ್. ಅದು ನಾವು ಕೆಲಸ ಮಾಡಿ ಹೊಂದಿಕೊಳ್ಳೋದಿಲ್ಲ. ಆದ್ದರಿಂದ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಾವು ಕ್ರಿಸ್ತನ ಬಳಿಗೆ ಬಂದಾಗ ಒಮ್ಮೆ ನಂಬಿದ ಕ್ಷಣದಲ್ಲಿ ದೇವರ ಮುಂದೆ ನಿಲ್ಲುವುದಕ್ಕೆ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ, ನಾವು ಮಾಡಿಕೊಂಡದ್ದಲ್ಲ. ಈಗ ಸಭೆ ಅದರ ನಂತರದಲ್ಲಿ ಆಕ್ಟಿವ್ ಆಗಬೇಕು, ಹೋಗಬೇಕು. ಹಲ್ಲೆಲೂಯಾ. ದೇವರು ಕ್ರಿಸ್ತನ ಮೂಲಕ ಯಾವ ಒಂದು ಸ್ಥಾನದಲ್ಲಿ ನಿಮ್ಮನ್ನು ನಿಲ್ಲಿಸಿದನೋ ಅದರಲ್ಲಿ ನಡಿಬೇಕು. ಸಭೆಗೆ ಪೌಲನು ಬರೆದಾಗ ದೇವ ಜನರು ಹೇಗೆ ನಡೆದುಕೊಳ್ಬೇಕೆಂಬುದರ ಕುರಿತಾಗಿ ಅನೇಕ ವಿಷಯಗಳು ಬರೆದಿದ್ದಾನೆ. ಅದು ನಡೆದುಕೊಳ್ಳುವುದರ ಮೂಲಕ ನೀನು ಆಗ್ತಿ ಎಂಬುದಕ್ಕೆ ಬರೆದದಲ್ಲ. ನೀನು ನಂಬಿಕೆಯ ಮೂಲಕ ನೀತಿವಂತನಾಗಿರುವುದರಿಂದ ನೀನು ನಡೆಯತಕ್ಕವನು. ನಿನ್ನ ಸ್ಥಾನ ಇವತ್ತು ಒಂದು ಸಮಯದಲ್ಲಿ ನೀನು ಲೋಕದಲ್ಲಿದ್ದಿ, ಪಾಪದಲ್ಲಿದ್ದಿ, ಪಾಪದ ಕೂಪದಲ್ಲಿ ತುಂಬಿಕೊಂಡಿದ್ದಿ. ದೇವರು ನಿನ್ನನ್ನು ಹೊರಗೆ ಕರೆದಿದ್ದಾರೆ. ಸಭೆ ಅಂದರೆ ಬೇರೆ ಏನಲ್ಲ, ಪಾಪದಿಂದ ಲೋಕದಿಂದ ಹೊರಗೆ ಎಳೆಯಲ್ಪಟ್ಟವರು, ಕರೆಯಲ್ಪಟ್ಟವರು. ಎಕ್ಲೇಸಿಯಾ ಮೀನ್ಸ್ ಹೊರಗೆ ಕರೆಯಲ್ಪಟ್ಟವರು. ಈಗ ಅದರಲ್ಲೇ ಹೋಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಹತ್ರ ಈ ಪ್ರಥಮ ಸ್ಥಾನವೇ ಆಗ್ತಾ ಇರಲಿಲ್ಲ. ನಮ್ಮ ಹತ್ರ ಮಾತ್ರ ಅಲ್ಲ, ಇಡೀ ಮಾನವ ಕುಲದ ಹತ್ರ ಏನಾಗ್ತಾ ಇಲ್ಲ ಗೊತ್ತುಂಟ? ದೇವರ ಮುಂದೆ ನಿಲ್ಲುವುದಕ್ಕೆ ಯೋಗ್ಯನಾಗುವಂಥ ಕಾರ್ಯವನ್ನು ಮಾಡುವುದಕ್ಕೆ ಯಾರ ಹತ್ರ ಕೂಡ ಆಗ್ತಾ ಇರಲಿಲ್ಲ. ಒಂದು ವೇಳೆ ಆಗಿದ್ದ ಪಕ್ಷದಲ್ಲಿ ಕ್ರಿಸ್ತನ ಆ ಕೃಪೆಯ ವರ ಅವಶ್ಯಕತೆ ಇದ್ದಿರಲಿಲ್ಲ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ಇವತ್ತು ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದರು, ಯೋಹಾನ ಸುವಾರ್ತೆ 1:12 ಪ್ರಕಾರ ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ
ಅವರಿಗೆ ದೇವರ ಮಕ್ಕಳು ಆಗುವ ಅಧಿಕಾರ ಕೊಡಲ್ಪಟ್ಟಿತು. ಹಲ್ಲೆಲೂಯಾ. ಈಗ 5ನೇ ಅಧ್ಯಾಯ ರೋಮನ್ಸ್ 5 ಚಾಪ್ಟ್ರಲ್ಲಿ ನೋಡ್ರಿ. ರೋಮನ್ಸ್ 5ರಲ್ಲಿ ನಾವು ನೋಡುವಾಗ ಕ್ರೈಸ್ತತ್ವದ ನಿಜವಾದಂಥ ಬುನಾದಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ರೋಮನ್ಸನ್ನು ಸರಿಯಾಗಿ ಓದ್ರಿ. ಎಫೆಸ, ಕೊಲೋಸ್ಯ ಮತ್ತು ರೋಮನ್ಸಲ್ಲಿ ಬಹಳಷ್ಟು ವಿಚಾರಗಳು ಕ್ರೈಸ್ತತ್ವದ ನಿಜವಾದಂಥ ಅಸ್ತಿತ್ವದ ವಿಚಾರಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ನೇ ವಚನದ ಕೆಲವು ವಚನ ಓದ್ತಾ ಹೋಗ್ತೇನೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಎಲ್ಲಿ ನೆಲೆಗೊಂಡಿದ್ದೇವಂತೆ? ಕ್ರಿಸ್ತನ ಮೂಲಕ ದೇವರ ಕೃಪೆಯ ಆಶ್ರಯದೊಳಗೆ ನೆಲೆಗೊಂಡಿದೆ, ನಂಬಿಕೆಯ ಮೂಲಕ. ಇದನ್ನು ಯಾಕೆ ಥಾಟ್ ಮಾಡಬಾರ್ದು? ಸಭೆಯಾಗಿ ಸೇರಿ ಬರುವಾಗ ಯಾವತ್ತಿನವರೆಗೆ ನಮ್ಮ ಬಲಹೀನತೆಗಳು, ನಮ್ಮ ಸಮಸ್ಯೆಗಳನ್ನೇ ಥಾಟ್ ಮಾಡಿದರೆ ಆ ಸಮಸ್ಯೆಗಳಿಂದ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಅಥವಾ ಸಮಸ್ಯೆಗಳನ್ನೇ ಟೀಚ್ ಮಾಡ್ತಾ ಇದ್ರೆ ಸಮಸ್ಯೆಗೆ ಪರಿಹಾರ ಅದಲ್ಲ. ಸಮಸ್ಯೆಗೆ ಪರಿಹಾರ ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದೆ. ಈಗ ಅದನ್ನು ನೆನೆಸಿಕೊಂಡು, ಓ ಇಲ್ಲ, ದೇವರು ತೋರಿದ ಪ್ರೀತಿ, ನನ್ನ ಮೇಲೆ ತೋರಿದ ಪ್ರೀತಿ ಬಹಳ ವಿಶೇಷವಾಗಿದೆ, ಆತನ ಕರುಣೆ ಬಹಳ ವಿಶೇಷವಾಗಿದೆ, ಓ ನನ್ನಿಂದ ಆಗದಿರುವಂಥ ಕಾರ್ಯವನ್ನು ಕ್ರಿಸ್ತನ ಮೂಲಕ ದೇವರು ಮಾಡಿದ್ದಾನೆ, ಈ ಥಾಟ್ಗೆ ಬರಬೇಕು. ನಾನು ಅದಲ್ಲ, ನಾನು ಲೋಕದಲ್ಲಿದ್ದರೂ ಕೂಡ ಲೋಕದವನಲ್ಲ, ಪಾಪಿಗಳ ಮಧ್ಯದಲ್ಲಿದ್ದರೂ ಕೂಡ ನಾನು ಪಾಪ ಮಾಡುವುದಕ್ಕೆ ಇಡಲ್ಪಟ್ಟವನಲ್ಲ, ಈ ಥಾಟನ್ನು ಮಾಡಬೇಕು. ಹಲ್ಲೆಲೂಯಾ. ನಾನು ಯಾರಿಗಾಗಿರುವವನು? ನೋಡ್ರಿ, ಯೇಸು ಸ್ವಾಮಿ ಸತ್ತಂಥ, ಪ್ರಾಣ ಕೊಟ್ಟಂಥ ಉದ್ದೇಶಗಳಲ್ಲಿ ಅನೇಕ ಉದ್ದೇಶ ಉಂಟು. ಒಂದು, ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕಾಗಿ. ಇನ್ನೊಂದು ಯಾವುದು ಗೊತ್ತಾ? 2ನೇ ಕೊರಿಂಥಿ 5ನೇ ಅಧ್ಯಾಯ 15ನೇ ವಚನದಲ್ಲಿ ಏನು ಹೇಳ್ತದೆ? ಜೀವಿಸುವವರು ಇನ್ನು ಮುಂದೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸಬೇಕೆಂಬುದಾಗಿ ಆತನು ಎಲ್ಲರಿಗೋಸ್ಕರ ಸತ್ತನು, ಪ್ರಾಣ ಕೊಟ್ಟನು. 2 ಕೊರಿಂಥ್ಯ 5:15, 2 ಕೊರಿಂಥ್ಯ ಚಾಪ್ಟರ್ 5:15. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಹಲ್ಲೆಲೂಯಾ. ಸ್ವಾಮಿ ಸತ್ತಂಥ ಉದ್ದೇಶ ಏನು? ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕಾಗಿ. ಈಗ ನಾನು ನಂಬಿದ್ದೇನೆ, ಈಗ ನಂಬಿದವ ನಾನು, ನೀವು ಯಾರು? ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು. ಅಂದರೆ ದೇವ ಸಾನ್ನಿಧ್ಯಕ್ಕೆ ಯೋಗ್ಯರಾದಂಥ ಜನರು. ಹಲ್ಲೆಲೂಯಾ. ದೇವ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಪ್ರಾರ್ಥಿಸುವುದಕ್ಕೆ, ಆತನ ಮಹಿಮೆಯ ಬಲದಿಂದ ತುಂಬಲ್ಪಡುವುದಕ್ಕೆ ಯೋಗ್ಯರಾದ ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನನಗೆ ನೆನಪು ಬರ್ತದೆ ನೋಡ್ರಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಏನು ಹೇಳ್ತದೆ ನೋಡ್ರಿ. ಅಲ್ಲೇ ಇರ್ಬೋದಂತ ಎಣಿಸ್ತೇನೆ. ಅಲ್ಲಿ ಪೌಲನು ಪ್ರಾರ್ಥನೆ ಮಾಡುವಂಥ ಒಂದು ಸಬ್ಜೆಕ್ಟ್. ಪ್ರಾರ್ಥನೆ ಮಾಡುವಾಗ ಅನೇಕ ಪಾಯಿಂಟ್ಗಳಿಗೆ ಆತನು ಪ್ರಾರ್ಥನೆ ಮಾಡ್ತಾ ಬರುವಾಗ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. 12ನೇ ವಚನ ಏನು ಹೇಳ್ತದೆ? 12ನೇ ವಚನ ಹೇಳ್ತದೆ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಆಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನಂತೆ ದೇವರು. ನೋಡಿ, ನಮ್ಮ ಎಬಿಲಿಟಿ, ನಮ್ಮ ಪ್ರಯತ್ನ, ನಾವು ನಮ್ಮನ್ನು ನೋಡಿಕೊಳ್ಳುವುದರಿಂದ, ಕಾಪಾಡಿಕೊಳ್ಳುವುದರಿಂದ ಅಂತ ಬೈಬಲಲ್ಲಿ ಇಲ್ಲ. ಹೊಸ ಒಡಂಬಡಿಕೆ ಇದರಲ್ಲಿ ಇವತ್ತು ಯೋಗ್ಯರಾಗಿ ಇದು ಹೇಗೆ ಗೊತ್ತುಂಟ? ಕ್ರಿಸ್ತನ ರಕ್ತದ ಮೂಲಕ. ಇದನ್ನು ಬಿಲೀವ್ ಮಾಡಬೇಕು, ಆಗ ರಕ್ತಕ್ಕೆ ವ್ಯಾಲ್ಯೂ ಬರ್ತದೆ. ಬಿಲೀವ್ ಮಾಡದಿದ್ದರೆ, ನಾವು ನಮ್ಮಷ್ಟಕ್ಕೆ ನಮ್ಮನ್ನು ಸಾಧಿಸಿಕೊಳ್ಳಿಕ್ಕೆ ಹೋದರೆ, ನಾವು ಮಾಡಿಕೊಳ್ಳಿಕ್ಕೆ ಹೋದರೆ ಅದಾಗೋದಿಲ್ಲ. ಯಾಕಂದರೆ ಧರ್ಮಶಾಸ್ತ್ರದ ಮೂಲಕ ಯಾರೂ ಕೂಡ ಸಿದ್ಧಿಗೆ ಬರಲಿಲ್ಲ.
ಅದೆಲ್ಲ ಎಲ್ಲಿಗೆ ನಮ್ಮನ್ನು, ಯಾವ ಥಾಟ್ಗೆ, ಯಾವ ಲೈನ್ಗೆ ನಡೆಸ್ತದೆ? ಧರ್ಮಶಾಸ್ತ್ರದ ಲೈನ್ಗೆ ನಡೆಸ್ತದೆ ಅದು ನಮ್ಮನ್ನು. ಆದರೆ ಒಂದು ತಿಳ್ಕೊಳ್ಳಿ, ನಂಬಿದ್ದೀಯಾ? ಯೇಸು ಸ್ವಾಮಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದೆಯಾ? ಒಪ್ಪಿಸಿಕೊಡೋದು ಇಂಪಾರ್ಟೆಂಟ್. ಯೇಸು ಸ್ವಾಮಿಯ ಶುಭ ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಇಂಪಾರ್ಟೆಂಟ್. ಅರ್ಥ ಮಾಡಿಕೊಳ್ಳುವಾಗ ನಮಗೆ ಗೊತ್ತಾಗ್ತದೆ ನಾವು ಪಾಪಿಗಳಾಗಿದ್ದೆವು, ನಮ್ಮ ಪಾಪಗಳನ್ನು ತನ್ನ ಮೇಲೆ ತಾನು ತೆಗೆದುಕೊಂಡು ನಮಗೆ ಬಿಡುಗಡೆಯನ್ನು ಕೊಡುವಂಥ ದಂಡನೆಯನ್ನು ಅವನು ಅನುಭವಿಸಿದ್ದಾನೆ. ಈಗ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ ನಂತರ ಬಿಲೀವ್ ಮಾಡಬೇಕು. ಓ, ನನ್ನ ಪಾಪ, ನನ್ನ ಶಾಪ, ನನ್ನ ರೋಗ, ನನ್ನ ದರಿದ್ರತನ, ನನ್ನ ಎಲ್ಲವನ್ನು ಕೊಂಡು ಹೋಗಿದ್ದಾನೆ. ಹಲ್ಲೆಲೂಯಾ. ನಂಬಬೇಕು. ನಂಬಿದಾಗ ಬೆಳಕಿನ ರಾಜ್ಯದಲ್ಲಿ ನಾವು ಬರ್ತೇವೆ. ದೇವಜನರ ಬಾಧ್ಯತೆ ಅಂದರೆ ಏನು ಗೊತ್ತುಂಟ? ಬೆಳಕಿನ ರಾಜ್ಯ ಪ್ಲಸ್ ದೇವಜನರ ಬಾಧ್ಯತೆ. ಬೆಳಕಿನ ರಾಜ್ಯ ಮತ್ತು ಕತ್ತಲೆಯ ರಾಜ್ಯ ಕೂಡ ಉಂಟು. ಕತ್ತಲೆಯ ರಾಜ್ಯ ಯಾರ ದೊರೆತನ? ಸೈತಾನನ ದೊರೆತನ. ನೋಡಿ, ಅಲ್ಲೇ 13th ವರ್ಡ್ ಹೇಳ್ತದೆ, 13ನೇ ವಚನ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಏನು ಮಾಡಿದೆ? ಬಿಡಿಸಿದ್ದಾನೆ. ಈಗ ಇಲ್ಲ. ನಂಬಿದ್ಯಾ? ಬಿಲೀವ್ ಮಾಡಿದ್ಯಾ? ಇದನ್ನು ಬಿಲೀವ್ ಮಾಡು. ಹಲ್ಲೆಲೂಯಾ. ಕ್ರಿಸ್ತನು ನಿನ್ನ ಪಾಪ ಪರಿಹಾರಕ, ನಿನ್ನ ದೋಷ ಪರಿಹಾರಕ, ನಿನ್ನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸುವಂಥ ನಿನ್ನ ಪ್ರಭು ಒಡೆಯನೆಂಬುದಾಗಿ ಬಿಲೀವ್ ಮಾಡಿದ್ದೇವಾ? ಇದನ್ನು ಬಿಲೀವ್ ಮಾಡಬೇಕು. ಆತನ ಮೂಲಕ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ಬೆಳಕಿನ ರಾಜ್ಯ ಅಂದರೆ ಏನು ಗೊತ್ತುಂಟ? ಯಾರ ರಾಜ್ಯ? ಬೆಳಕಿನ ರಾಜ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಇವತ್ತು ನಂಬಿದಂಥ ನೀವು ಅಂಧಕಾರದ ದೊರೆತನದ ರಾಜ್ಯದಲ್ಲಿದ್ದೀರಾ ಅಥವಾ ಪ್ರಿಯ ಕುಮಾರನ ರಾಜ್ಯದಲ್ಲಿದ್ದೀರಾ? ಯಾವ ರಾಜ್ಯದಲ್ಲಿದ್ದೀರಿ? ಯಾಕೆ ಅದನ್ನು ನಾವು ಡೆವಲಪ್ ಮಾಡಬಾರ್ದು? ಯಾಕೆ ಯಾವಾಗಲೂ ಸೈತಾನ? ಎಸ್, ಇದೆ. ಹೋರಾಟಗಳಿಲ್ಲ ಅಂತ ನಾನು ಹೇಳೋದಿಲ್ಲ, ತರ್ತಾನೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದು ವಾಕ್ಯದಲ್ಲಿ ಇಲ್ಲ. ಯಾಕಂದರೆ ಅಪೊಸ್ತಲನಾದ ಪೌಲನ್ನು ಕೂಡ ಹೇಳ್ತಾನೆ. ಅಪೊಸ್ತಲನಾದ ಪೌಲನು ಸೇವೆಯಲ್ಲಿ ಹೋಗುವಾಗ ಸೈತಾನ ಅಡ್ಡಿಪಡಿಸಿದ ಅಂತ ಹೇಳ್ತಾನೆ. ಎಲ್ಲಿ ಹೇಳ್ತಾನೆ? ನಾನು ಎಣಿಸ್ತೇನೆ 1 ಥೆಸಲೋನಿಕೆ 2:18 ಇರ್ಬೋದು ನೋಡ್ರಿ. 2:18 ಹೇಳ್ತದೆ ಇದೆ. ಆದರೆ ನೆಗೆಟಿವನ್ನು ಹೆಚ್ಚಾಗಿ ಡೆವಲಪ್ ಮಾಡಿಕೊಳ್ಬೇಡ್ರಿ. ಸ್ಪಿರಿಚುವಲ್ ಟ್ರುತ್ತಲ್ಲಿ ಆತ್ಮಿಕವಾದ ಸತ್ಯ ಕ್ರಿಸ್ತನ ಮೂಲಕ ಇವತ್ತು ಸಭೆ ಅಂದರೆ ಏನು, ಸಭೆಯವರು ಅಂದರೆ ಯಾರಾಗಿದ್ದಾರೆ ಎಂಬ ಸತ್ಯವನ್ನು ಡೆವಲಪ್ ಮಾಡಿರಿ. ಹಲ್ಲೆಲೂಯಾ. ಯಾಕಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಮನಸ್ಸಿತ್ತು, ಹೇಗೂ ಪೌಲನೆಂಬ ನಾನು 1-2 ಸಾರಿ ಬರುವುದಕ್ಕಿದ್ದೇನೋ, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ನೋಡಿ, ಅವನ ಕೆಲಸವನ್ನು ಮಾಡ್ತಾ ಇರ್ತಾನೆ, ಅದರ ಕಡೆಗೆ ಗಮನ ಕೊಡೋದು ಬೇಡ. ಕೆಲವು ಸರಿ ಏನು ಮಾಡ್ತೇವೆ ಗೊತ್ತುಂಟ? ಕ್ರಿಸ್ತನಲ್ಲಿ ನಮಗೆ ದೊರೆತ ಆತ್ಮಿಕ ಸತ್ಯದ ಕಡೆಗೆ ಗಮನ ಕೊಡೋದ್ರ ಬದಲಾಗಿ ಈ ಅಂಧಕಾರದ ಕಡೆಗೆ, ಅವನ ಕ್ರಿಯೆಗಳ ಕಡೆಗೆ, ಅವನ ದೊರೆತನದ ಕಡೆಗೆ, ಅವನ ಕಾರ್ಯದ ಕಡೆಗೆ ಹೆಚ್ಚಾಗಿ ನಾವು ಗಮನವನ್ನು ಕೊಂಡೋಗ್ತೇವೆ. ಅದೇ ನಮ್ಮ ಡೌನಿಗೆ ಕಾರಣವಾಗ್ತದೆ. ಉಲ್ಟಾ ದೇವರು ಯೇಸು ಸ್ವಾಮಿ ಪುನರುತ್ಥಾನ ಗೆದ್ದು ಬಂದ ನಂತರ ಅದಕ್ಕಿಂತ ಮುಂಚಿತವಾಗಿಯೇ ನಂತರಲೂ ಅದಕ್ಕಿಂತ ಮುಂಚಿತವಾಗಿ ಕೂಡ ನಾವು ನೋಡ್ತೇವೆ ಶಿಷ್ಯರಿಗೆ ಅಥಾರಿಟಿಯನ್ನು ಕೊಡುವುದನ್ನು ನಾವು ನೋಡ್ತೇವೆ ಅಲ್ವಾ? ಲೂಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡುವಾಗ 19ನೇ ವಚನ ಲೂಕನ ಸುವಾರ್ತೆ, ಇದು ಯಾವಾಗ? ನಂತರವ ಮೊದಲ. ಇದು ಮೊದಲು ಕೊಟ್ಟದ ಅಧಿಕಾರ. ಆತನು ಈ ಲೋಕದಲ್ಲಿರುವಾಗಲೇ ತನ್ನ ಹಿಂಬಾಲಕರಿಗೆ, ತನ್ನ ಶಿಷ್ಯರಿಗೆ ಅಥಾರಿಟಿ ಕೊಟ್ಟಿದ್ದಾನೆ. ಇದೊಂಥರ ಸ್ಪೆಸಿಫಿಕ್ ಆದಂಥ ಅಥಾರಿಟಿ, ಅವರಿಗೆ ಮಾತ್ರ ಇರ್ಬೋದು. ಇದು ಸಾರ್ವತ್ರಿಕವಾದಂಥದ್ದಲ್ಲ. ಆ ಟೈಮಲ್ಲಿ ನೋಡಿ ಏನು ಅಥಾರಿಟಿ ಕೊಟ್ಟಿದ್ದಾನೆ ನೋಡಿರಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ?
ಹಲ್ಲೆಲೂಯಾ. ಆ ಸಮಯದಲ್ಲಿ ಯೇಸು ಸ್ವಾಮಿ ಇನ್ನೂ ಶಿಲುಬೆಗೆ ಹೋಗ್ಲಿಕ್ಕಿದೆ. ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಕೇಳ್ರಿ, ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರನ್ನ ಸೇವೆಗೆ ಯಹೂದ್ಯರ ಬಳಿಗೆ ಕಳಿಸುವಾಗ ಅಥಾರಿಟಿಯನ್ನು ಕೊಟ್ಟು ಕಳಿಸ್ತಾನೆ. ಅಥಾರಿಟಿಯನ್ನು ಕೊಟ್ಟು ಕಳಿಸುವಾಗ ಆತನು ಹೇಳಿದಂಥ ಮಾತು, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ, ಯಾವುದೂ ನಿಮಗೆ ಕೇಡು ಮಾಡೋದೇ ಇಲ್ಲ. ಇದು ಸ್ಪೆಸಿಫಿಕ್ ಆದಂದ್ರೆ ಆ ಕಾಲಿಂಗ್ಗೆ ತಕ್ಕಂಥ ಅಥಾರಿಟಿ ಅದು, ಬೇರೆಯವರಿಗೆಲ್ಲ. ಆದರೆ ಗುಡ್ ನ್ಯೂಸ್ ಏನು ಗೊತ್ತಾ? ನೋಡಿ, ಕ್ರಿಸ್ತ ಯೇಸುವಿನ ಮೂಲಕ ಎಂತೆಂಥ ಗುಡ್ ನ್ಯೂಸ್ ರಿಲೀಸ್ ಆಗಲಿಲ್ಲ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ, ನಾನು ಎಣಿಸ್ತೇನೆ 16ನೇ ವಚನದಲ್ಲಿ ಅಥವಾ 15-16ರಲ್ಲಿ ಇರ್ಬೋದು. 16 ಮಾರ್ಕನ ಸುವಾರ್ತೆ 16:16ರಲ್ಲಿ ನೋಡ್ರಿ ಏನು ಬರ್ತಿದೆ ಅಲ್ಲಿ. ಈಗ ಪುನರುತ್ಥಾನನಾಗಿ ಎದ್ದು ಬಂದ ಯೇಸು ಸ್ವಾಮಿ, ಪರಲೋಕಕ್ಕೆ ಹೋಗ್ಲಿಕ್ಕಿರುವಂಥ ಯೇಸು ಸ್ವಾಮಿ, ಆತನು ಕೊಡುತ್ತಿರುವಂಥ ಅಧಿಕಾರ. ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋ ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆ ಗುರಿಯಾಗುವನು. 17 ಇದಲ್ಲದೆ ನಂಬುವವರಿಂದ. ಯಾರಿಂದಂತೆ? ನಂಬುವವರಿಂದ. ಇದು 2 ಅರ್ಥಗಳನ್ನು ಸೂಚಿಸ್ತದೆ. ಒಂದು, ಕ್ರಿಸ್ತನಲ್ಲಿ ನಂಬಿಕೆಗೆ ಬಂದು, ಎರಡನೇದಾಗಿ ಫೇತಲ್ಲಿ ಬಿಲ್ಡ್ ಆಗುವವರಿಂದ. ನಂಬಿಕೆಗಂತೂ ಬರಲೇಬೇಕು. ಬಂದವರು ಯಾರು ಫೈತಲ್ಲಿ ಡೆವಲಪ್ ಆಗಿದ್ದಾರ, ನಂಬಿಕೆಯಲ್ಲಿ ವೃದ್ಧಿ ಆಗಿದ್ದಾರ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವವರು, ಹಾವುಗಳನ್ನು ಎತ್ತುವರು. 18ನೇ ವಚನ, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗೋದು. ನೋಡಿ, ಯೇಸು ಸ್ವಾಮಿಯ ಶಿಲುಬೆ ಮರಣ ನಂತರ, ಪುನರುತ್ಥಾನಾಗಿ ಬಂದ ನಂತರ ಸಾರ್ವತ್ರಿಕವಾಗಿ ಏನು ಗೊತ್ತಾ, ಅಥಾರಿಟಿ ರಿಲೀಸ್ ಆಗ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಖಾಲಿ ಸೇವಕರುಗಳಿಗೆ ಮಾತ್ರವಲ್ಲ, ಆದರೆ ನಂಬಿದ ಎಲ್ಲ ಜನರಿಗೆ ಕತ್ತಲೆಯ ಅಧಿಪತ್ಯದ ಮೇಲೆ ಅಥಾರಿಟಿ ಇದೆ. ಹಲ್ಲೆಲೂಯಾ. ಯಾಕಂದರೆ ನಾವಿವತ್ತು ಯಾರಾಗಿದ್ದೇವೆ? ಬೆಳಕಿನ ರಾಜ್ಯದಲ್ಲಿ ಸೇರಿದವರಾಗಿದ್ದೇವೆ. ಬೆಳಕಿನ, ಇನ್ನೊಮ್ಮೆ ತೆಗೆಯೋಣ, ಕೊಲೋಸಿಯ 1:12 ಏನು ಹೇಳ್ತದೆ? ಅವತ್ತನು ಪೌಲನು ಸಭೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಯಾರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕಂತೆ? ಎಂಥ ದೇವರಿಗೆ? ಏನು ಮಾಡಿದ ಆತನಿಗೆ? ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ಆತನಿಗೆ. ಯಾವಾಗಲೂ ಒಂದು ಅಯೋಗ್ಯ ಸುಳ್ಳು ಬೇಡ, ಪ್ರಾಕ್ಟೀಸ್ ಮಾಡೋದು ಬೇಡ. ಹ್ಯುಮಿಲಿಟಿ ಅಂತ, ಅದೆಲ್ಲ ಹ್ಯುಮಿಲಿಟಿ ಆಗೋದಿಲ್ಲ. ಒಂದು ವೇಳೆ ನಿಜವಾಗಿ ಹೋಲಿ ಸ್ಪಿರಿಟ್ಗೆ ಗೊತ್ತಾಗ್ತದೆ ತಪ್ಪು ಮಾಡಿದೆ, ದೇವರ ಮುಂದೆ ನೀನು ಇವತ್ತು ಕರೆಕ್ಟ್ ಇಲ್ಲ ಅನ್ನುವಾಗ ತಗ್ಗಿಸಿಕೊಳ್ಳುವ. ಆದರೆ ಪ್ರಾಕ್ಟೀಸ್ ಮಾಡೋದು ಬೇಡ. ನಾನು ಅಯೋಗ್ಯ, ನಾನು ಪಾಪಿ, ನಾನು ಮಣ್ಣು ಧೂಳು, ಬೇಡ. ಪ್ರಾಕ್ಟೀಸ್ ಬೇಡ. ಒಂದು ವೇಳೆ ಒಳಗೆ ರಿಯಲ್ ಆಗಿ ಅಂಥ ಅನುಭವಗಳು ಬರ್ತಾ ಇದೆಯಾ, ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. ದೇವರ ತ್ರಾಣ ಉಳ್ಳದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ, ಆಗ ಮೇಲಕ್ಕೆ ತರ್ತಾನೆ. ಪ್ರಾಕ್ಟೀಸ್ ಬೇಡ. ಅವರು ಹಾಗೆ ಪ್ರೇಯರ್ ಮಾಡ್ತಾರೆ, ಇವರು ಹೀಗೆ ಪ್ರೇಯರ್ ಮಾಡ್ತಾರೆ ಅಂತ ನಾನು ಸಹ ಹಾಗೆ ಬೇಡ ಬೇಡ ಬೇಡ. ಯಾಕಂದರೆ ಕ್ರಿಸ್ತನ ಮೂಲಕ ಇವತ್ತು ಅಯೋಗ್ಯರನ್ನಾಗಿ ಮಾಡಿದಲ್ಲ, ದೇವರು ಕ್ರಿಸ್ತನ ಮೂಲಕ ನನ್ನನ್ನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ. ಆದರೆ ಸಮ್ಟೈಮ್ಸ್ ಸಮಸ್ಯೆಗಳು ಬರ್ತದೆ. ನಿಲ್ಲಬೇಕಾದಂಥ ನಮ್ಮ ರ್ಯಾಲ್ಮಲ್ಲಿ ನಿಲ್ಲದೆ ಸ್ಟೆಪ್ ತೆಗೆದಾಗ ಹೋಲಿ ಸ್ಪಿರಿಟ್ ನಮಗೆ ಎಚ್ಚರಿಸೋದಾದರೆ ಅವಾಗಲೇ ಸಬ್ಮಿಟ್ ಮಾಡೋಣ. ಅದನ್ನು ಲಾಂಗ್ ಇದಕ್ಕೆ ಇಟ್ಕೊಳ್ಳೋದು ಬೇಡ. ಸಬ್ಮಿಟ್ ಮಾಡಿ ಬಿಲೀವ್ ಮಾಡುವವರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಅದರಲ್ಲೇ ಕಂಟಿನ್ಯೂ ಬೇಡ. ಅದೇ ಪ್ರಾಕ್ಟೀಸ್ ಲೈಫ್ ಬೇಡ. ಯಾಕೆ? ಸಮಯ ಇಲ್ಲ. ದೇವರ ಮಹಿಮೆಯ ಬಲದಿಂದ ಆಪರೇಟ್ ಆಗಬೇಕಾದಂಥ ಸಮಯದಲ್ಲಿದ್ದೇವೆ ನಾವು. ನಾವಿನ್ನೂ ಕೂಡ ನಾನು ಸರಿಯಿಲ್ಲ, ನಾನು ಅದು ಇದಂತ ಕುಳಿತುಕೊಂಡೇ ಇದ್ದರೆ ಕರ್ತನಿಗಾಗಿ ಹೋಗುವವರು ಯಾರು? ಕರ್ತನ ಮಹಿಮೆಯನ್ನು ತೋರ್ಪಡಿಸುವವರು ಯಾರು? ಆತ್ಮಗಳನ್ನು ಗೆದ್ದುಕೊಳ್ಳುವವರು ಯಾರು? ಅಥವಾ ರಕ್ಷಣೆ ಹೊಂದಿ ಕೂಡ ದೇವರು ಇಟ್ಟಂಥ ರ್ಯಾಲ್ಮಲ್ಲಿ ನಿಲ್ಲದೆ ಅದನ್ನು ಬಿಟ್ಟು ಬಿಟ್ಟು ಪ್ರಾಪಂಚಿಕದ ಆಶೆಗಳಲ್ಲಿ ಹೋಗಿ ಇಳಿಮುಖವಾಗಿರುವುದಾದರೆ ಯಾರು ಕರ್ತನಿಗಾಗಿ ಹೋಗುವವರು? ಇದು ಅದು ಸಮಯ ಅಲ್ಲ. ಒಂದು ಹೇಳ್ತೇನೆ, ನಂಬಿಕೆಗೆ ಬಂದ ನಂತರ ಪಾಪಮಯವಾದ ಲೋಕದಲ್ಲಿ ಪಾಪಕ್ಕೆ ಒಳಗಾಗುವಂಥ ಸಮಯ ಕೂಡ ಅಲ್ಲ.
ಅಥವಾ ಅಪನಂಬಿಕೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಕೆಲವು ನಾನು ಸರಿಯಿಲ್ಲ, ನಾನು ಇದು ನೋಡಿ. ಒಂದು ಕಡೆ ನಾವು ನೋಡುವಾಗ, ದೇವರ ಮಹಿಮೆ ಕಡೆ ನೋಡುವಾಗ ಮನುಷ್ಯರು ಯಾರು ಏನಲ್ಲ ರಿಯಲ್. ಆದರೆ ಇನ್ನೊಂದು ಕಡೆ ನೋಡುವಾಗ ಅಂಥವರ ಮೇಲೆ ದೇವರು ಇಟ್ಟಂಥ ಕೃಪೆ ಕರುಣೆ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ನಿಮ್ಮಲ್ಲಿ ನೀವುಗಳು ಶ್ರೀಮಂತ ತಂದೆ ತಾಯಿ ಅಂತ ತಿಳ್ಕೊಳ್ಳಿ. ನೀವು ಶ್ರೀಮಂತ ತಂದೆ ತಾಯಿ, ಓಕೆ? ಶ್ರೀಮಂತ ತಂದೆ ತಾಯಿ ಅಂದರೆ ದೇವರ ಕೃಪೆಯಿಂದ ನೀವು ಶ್ರೀಮಂತರಾಗಿದೆ. ಆಮೇಲೆ ಹೇಳಿ ಯಾನು ಶ್ರೀಮಂತ ತಂದೆ ತಾಯಿ ಪಣ ಓದಾಯ್ತು ಲೆಕ್ಕ ಮಲ್ಪೊಡ್ಚಿ ರಾಪ ರಿಸೀವ್ ಮಲ್ಪ್ಲೆ ಠಕ್ಕ ಆಮೇನ್ ಅಂತ ಅರ್ಥ ಆಯ್ತಲ್ಲ? ನೀವೇನು ರಿಸೀವ್ ಮಾಡ್ತೀರಿ, ಯಾವುದಕ್ಕೆ ಅಗ್ರಿ ಆಗ್ತೀರಿ ಅದೇ ಆಗ್ತೀರಿ ದೇವರಿಗಾಗಿ. ಹಲಲುಯ ಹಲಲುಯ ಹಲಲುಯ. ನಿದ್ರೆಯಲ್ಲಿರುವವರು ಒಮ್ಮೆ ಹಾಲೆಲುಯ ಹೇಳ್ರಿ. ಬಂತ ಹಾಲೆಲುಯ? ನನಗೆ ಕೇಳಲಿಲ್ಲ. ಓಕೆ, ನೀವು ಮಾತ್ರ ನಾವೆಲ್ಲರೂ ಶ್ರೀಮಂತ ತಂದೆ ತಾಯಿ ಅಂತ ತಿಳ್ಕೊಳ್ಳಿ. ಈಗ ನಮಗೆ ಒಂದು ಮಗುವನ್ನು ದತ್ತು ತಗೊಳ್ತೇವೆ ಅಂತ ತಿಳ್ಕೊಳ್ರಿ, ಓಕೆ? ಅದು ಮಗು ಬರೀ ಬಡ ಕುಟುಂಬದಿಂದ ಬಂದಂಥ ಮಗು. ಈಗ ನಮ್ಮ ಕೈಯಲ್ಲಿ ಬರ್ತದೆ ಅದು, ನಮ್ಮ ತಂದೆ ತಾಯಿಗಳಾದ ಶ್ರೀಮಂತ ತಂದೆ ತಾಯಿಗಳಾದ ನಮ್ಮ ಕೈಗೆ ಬರ್ತದೆ. ಆಮೇಲೆ ಹೇಳಿ ಮಾರೆ, ಓಕೆ? ದತ್ತು ತಗೊಳ್ಳಿಕ್ಕೂ ರೆಡಿ ಇರುವ. ಯಾಕೆ ಗೊತ್ತುಂಟ? ಒಂದು ಮಗು ದತ್ತು ನಾನು ನೋಡ್ತಾ ಇದ್ದೇನೆ ಎಲ್ಲಾದರೂ ಸಿಗ್ತದಂತ. ಸಿಗೋದಿಲ್ಲ, ಈಗ ಭಾರಿ ಕಷ್ಟ ಉಂಟು. ಹೌದು, ಯಾಕೆ ಹೇಳ್ತೇನೆ ನಿಮಗೆ, ಈಗ ಭಾರಿ ಕಷ್ಟ ಉಂಟು. ಸಿಗ್ನೇಚರ್ ಕಾಸು ಆಸ್ತಿ ಅದೀವಿ ಓಡ್ ಬಾಲ್ಯದ ಬುದ್ಧಾರಡು ಓಂಡು ಆಸ್ತಿ ಬರ್ಕೊಂಡು. ಆಮೇನ್. ನಾನು ಯಾಕೆ ಗೊತ್ತುಂಟ ದತ್ತು ತಗೊಳ್ಬೇಕಂತ ಎಣಿಸೋದು? ನಾಶನಕ್ಕೆ ಹೋಗುವಂಥ ಒಂದು ಆತ್ಮ ದತ್ತಿನ ಮೂಲಕ ಆದರೂ ನಾನು ರಕ್ಷಣೆಗೆ ನಡೆಸ್ಬೋದಲ್ಲ. ಕೆಲವು ಮಕ್ಕಳನ್ನು ಸಾಕಬೇಕಂತ ಒಂದು ಆಸೆ ಉಂಟು. ಅದಕ್ಕಿಂತ ಮುಂಚೆ ನಮ್ಮದು ಬೇಗ ಇದು ಲ್ಯಾಂಡ್ ಆಗಬೇಕು. ಸಾಲೋದಿಲ್ಲ ಇದು ಲ್ಯಾಂಡ್. ಪ್ರೇಯರ್ ಮಾಡಿದ್ದೇನೆ, ಲಾರ್ಡ್ ಬ್ಯಾಕ್ ಅಲ್ಲಿದ್ದ ಲ್ಯಾಂಡು ಕೂಡ ಕೊಡು. ಯಾಕೆ ಗೊತ್ತುಂಟ? ಫ್ಯೂಚರ್ ದಿನಮಾನಗಳು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳೆದು ಬರುವಂಥ ದಿನಮಾನಗಳು ಯುದ್ಧದ ದಿನಮಾನಗಳು. ಅವರಿಗೆ ನಾವು ಅನುಕೂಲ ಮಾಡಿ ಹೋಗಬೇಕು. ಒಂದು ವೇಳೆ ಕ್ರಿಸ್ತನು ಬರೋದು ಲೇಟ್ ಆದರೆ ಯುದ್ಧದ ದಿನಮಾನಗಳು, ಅವರಿಗೆ ನಾವು ಅನುಕೂಲ ಮಾಡಿ ಹೋಗಬೇಕು. ಬೈಬಲ್ ಕಾಲೇಜ್ ಅದು ಇದು ಎಬ್ಬಿಸಬೇಕು. ನಾವು ಸಣ್ಣ ಆಲೋಚನೆಯಲ್ಲಿ 5 ಸೆನ್ಸಲ್ಲಿ ಒಂದು ಅಡಿಯಲ್ಲಿ ಮನೆ, ಮೇಲೆ ಒಂದು ಸಭೆ ಬಿಟ್ಟು ಬಿಡಬೇಕಾದಲ್ಲ. ನನಗೆ ಖುಷಿಯಾದದ್ದು ವಿಲಿಯಂ ಕೇರಿ ಅಲ್ವಾ? ಅವರ ಸ್ಟೇಟ್ಮೆಂಟ್ ಏನು ಗೊತ್ತ? ದೊಡ್ಡ ದೇವರಿಗಾಗಿ ದೊಡ್ಡ ಆಲೋಚನೆ ಮಾಡು, ದೊಡ್ಡದನ್ನು ಬಯಸು. ಹಲಲುಯ. ನಾನು ಹೇಳ್ತೇನೆ, ಸಭೆಯೇ ನಮ್ಮ ಥಾಟ್ ಚೇಂಜ್ ಮಾಡಿರಿ. ಜನರು ಎಂತೆಂತ ಹೇಳಿಸ್ಬೋದು, ಒಮ್ಮೆಗಿತ್ತೆ ಆಸ್ತಿದ ಮಿತ್ತು ಮನಸ್ಸು ಬೈದನು, ಅಂತಸ್ತ ಮಿತ್ತು, ಅದು ಅವರ ಥಾಟ್. ಅವರಿಗೆ ರೆವಲೇಷನ್ ಇಲ್ಲ ಕೆಲವೊಂದು ವಿಷಯದಲ್ಲಿ. ಭೂಲೋಕದಲ್ಲಿ ಇರುವವರಿಗೆ ಆಸ್ತಿ ಅಂತಸ್ತು ದೇವರು ಕೊಟ್ಟಿದ್ದಾನೆ. ಹಲಲುಯ ಹಲಲುಯ. ಭೂಲೋಕವನ್ನು ಯಾರಿಗೆ ಕೊಟ್ಟಿದ್ದಾನಂತೆ ದೇವರು? ನರಸಂತಾನಕ್ಕಾಗಿ ಕೊಟ್ಟದ್ದು, ನಮಗೇನೆ ಕೊಟ್ಟದ್ದು. ಭೂಲೋಕದಲ್ಲಿರುವಂಥ ಖನಿಜ ಸಂಪತ್ತೆಲ್ಲ ನಮಗೇನೆ. ಅದು ಸೈತಾನನ ಆದಾಮನ ಕೈಯಿಂದ ಕದ್ದುಕೊಂಡಂಥದ್ದು ಕ್ರಿಸ್ತನ ಮೂಲಕ ಅದು ರಿಲೀಸ್ ಆಗಿದೆ. ಹಲಲುಯ. ಆದರೂ ಕೂಡ ನಾವು ಹೆಚ್ಚುವಾಗ ಸ್ವಾರ್ಥಿಗಳಾಗಬಾರ್ದು, ಶರೀರದೀನ ಸ್ವಭಾವವುಳ್ಳವರಾಗಬಾರ್ದು. ಅದೊಂದು ಮಾತ್ರ ಎಚ್ಚರ ಇರಬೇಕು. ದೇವರಿಗಾಗಿ ನಾವು ವೃದ್ಧಿ ಆಗಬೇಕು. ಈಗ ನೋಡ್ರಿ, ಈಗ ಒಂದು ಮಗುವನ್ನು ದತ್ತು ಪಡ್ಕೊಳ್ತೇವೆ. ದತ್ತು ಪಡ್ಕೊಂಡ ನಂತರ ಏನಾಯಿತು? ನಾವೆಲ್ಲ ಪಾಶ್ ಡ್ರೆಸ್ ಹಾಕ್ತಾ ಇದ್ದೇವೆ. ಮಗುನ ಸಾಧಾರಣ ಡ್ರೆಸ್ ಹಾಕಿಕೊಂಡು ಹೋಗಿ, ಈಗ ಮಗುಗೆ ಗೊತ್ತಾಗ್ತದೆ. ಯಾರು ಹೇಳ್ತಾರೆ, ನಿನ್ನ ತಂದೆ ತಾಯಿ ಆಗ್ಲತ್ತು ಮಾರೆ, ಈ ದುಂಬು ಅವಲಿತ್ತ ಓಲಿತ್ತ ಅಗಲುಂಟಿತ್ತ ನಿಂದ ಆತ ನಿನ್ನ ಅಪ್ಪಮ್ಮ ದಾಲ ಯೋಗ್ಯರತ್ತು ಅಗಲ ಅಯೋಗ್ಯರು. ಮಗುವಿಗೆ ಅದನ್ನೇ ದುಂಬು ಇದ್ದದನ್ನೇ ತಕೊಂಡ್ರೆ, ಈಗ ಆದದನ್ನು ತಗೊಳ್ಳದಿದ್ದರೆ ದುಂಬು ಇದ್ದದನ್ನೇ ಓಲ್ಡನ್ನೇ ತಕ್ಕೊಂಡು ಒಂದು ಹರಕಲು ಚಡ್ಡಿ ಹಂಗೆಲ್ಲ ಹಾಕ್ಕೊಂಡು ಹೋದರೆ ತಂದೆ ತಾಯಿಗೆ ಖುಷಿ ಆಗ್ತದ? ಈಗ ಯಾರ ಕೈಯಲ್ಲಿದ್ದಾರೋ ಆ ತಂದೆ ತಾಯಿಗೆ ಖುಷಿ ಆಗುವುದಿಲ್ಲ. ಅದೇ ಪ್ರಕಾರ ಯಾವಾಗಲೂ ಬಂದ ನಾಟಕೀಯವಾದಂಥ ದೀನತೆ ಖುಷಿ ಆಗುವುದಿಲ್ಲ. ತಂದೆಗೆ ಪ್ರಾಕ್ಟೀಸ್ ಲೈಫ್ ಖುಷಿ ಆಗುವುದಿಲ್ಲ. ತಿಳ್ಕೊಳ್ರಿ, ದೇವರು ತನ್ನ ಮಗನ ಮೂಲಕ ನಿಮ್ಮನ್ನು ಮಹಿಮೆಯಲ್ಲಿ ಸೇರಿಸಿದ್ದಾನೆ. ನಾವು ದಿನದಿಂದ ದಿನಕ್ಕೆ ಆ ಮಹಿಮೆಯಿಂದ ಮಹಿಮೆಗೆ ಹೋಗೋರಾಗಬೇಕು. ಹಲಲುಯ.
ಸ್ಪಿರಿಟ್ ಲೆವೆಲಲ್ಲಿ ದೇವರ ಸರ್ವಸಂಪೂರ್ಣತೆ ಕ್ರಿಸ್ತನಲ್ಲಿದೆ, ಕ್ರಿಸ್ತನು ನಮ್ಮಲ್ಲಿದ್ದಾನೆ ಅಂತ ಬೈಬಲ್ ಹೇಳ್ತದೆ. ಸ್ಪಿರಿಟ್ ಲೆವೆಲಲ್ಲಿ ನಾವು ಪರಿಪೂರ್ಣರಿದ್ದೇವೆ. ಆದರೆ ಮೈಂಡ್ ಮತ್ತು ಬಾಡಿಯಲ್ಲಿ ಪ್ರಾಬ್ಲಮ್. ಅದಕ್ಕೆ ಮೈ ಮೇಲೆ ಆಲ್ರೆಡಿ ಇದ್ದೇವೆ, ಈಗ ಮೈಮೆಯಿಂದ ಮೈಮೆಗೆ ಹೋಗುವುದಂದರೆ ಈ ಸತ್ಯ ಸಂಗತಿಗಳು ನಮಗೆ ಗೋಚರವಾಗುತ್ತಾ ನಾವು ಬೆಳೀತಾ ಹೋಗೋದು. ಹಾಲೆಲೂಯ, ಹಾಲೆಲೂಯ. ಒಂದು ಮಗು, ದತ್ತು ತಗೊಂಡ ಮಗು ಹರಕುಲ್ಲು ಬಟ್ಟೆಗಳನ್ನ ಹಾಕ್ಕೊಂಡು ಬಾಯಿಗೆ ಒಟ್ರಾಶಿರುವಾಗ ತಂದೆ ತಾಯಿಗೆ ಖುಷಿ ಆಗೋದಿಲ್ವೋ, ಅದೇ ಪ್ರಕಾರ ನಾನು ನೀವು ಕೂಡ ಪಾಪಮಯವಾದಂಥ ಲೋಕದಿಂದ ಎಳೆಯಲ್ಪಟ್ಟವರು, ಕ್ರಿಸ್ತನ ನಿಲ್ಲಿಸಲ್ಪಟ್ಟು ಪುನಃ ಅದರಲ್ಲಿ ಹೋಗೋದು, ಪುನಃ ದರಿದ್ರರಾಗೋದು, ಬಡವರಾಗೋದು, ಅಥವಾ ಯಾವಾಗಲೂ ಬಂದು ನಾನು ಸರಿಯಿಲ್ಲ ಅಂತ ಹೇಳ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳೋದು, ಇದು ದೇವರಿಗೆ ಖುಷಿ ಆಗೋದಿಲ್ಲ. ಬುಡು ಬಲ. ಹಲಲುಯ್ಯ. ಯಾನಕ್ಕೋಸ್ಕರ ಏತು ಕಷ್ಟಪಡ್ತೆ ಶಿಲುಬೇಡು ಯಾನು ನೆತ್ತೆರಗುತ್ತದೆ. ನನ್ನ ನೆತ್ತೆರ್ಗಾಂಡ ವ್ಯಾಲ್ಯೂ ಕೂಡ ಅವೇನು ತೆರೆಯೋನು, ಅದನ್ನು ತಿಳಿದುಕೋ, ಬಾ ನನ್ನೊಟ್ಟಿಗೆ. ಹಲಲುಯ್ಯ, ಹಲಲುಯ್ಯ. ಹಾಗಾದರೆ ಪ್ರಿಯರ, ಒಟ್ಟಿಗಾಗಿ ನೋಡೋದಾದರೆ ದೇವರು ಇವತ್ತು ಕ್ರಿಸ್ತನಲ್ಲಿ ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದ್ದಾನೆ. ನೀತಿವಂತರ ಆಶೀರ್ವಾದಗಳನ್ನು ಅನುಭವಿಸುವವರನ್ನಾಗಿ ನಮ್ಮನ್ನು ಇಟ್ಟಿದ್ದಾನೆ. ನಾವು ಅದೇ ಅನುಭವದಲ್ಲಿ ಹೋಗುವಾಗ ದೇವರಿಗೆ ಮಹಿಮೆ ಆಗ್ತದೆ. ಹಲಲುಯ್ಯ. ನನಗೊಂದು ವಾಕ್ಯ ಯಾವಾಗಲೂ ನೆನಪಿಗೆ ಬರೋದು, 5ನೇ ಅಧ್ಯಾಯ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ಬಹಳ ಫಲ ಕೊಡುವುದರಿಂದ ತಂದೆಗೆ ಮಹಿಮೆ ಆಗ್ತದೆ. ಆರೋಗ್ಯದ ವಿಷಯದಲ್ಲಿ ಫಲಿಸಬೇಕು, ಆರ್ಥಿಕ ವಿಷಯದಲ್ಲಿ ಫಲಿಸಬೇಕು, ಸಮಾಧಾನದ ವಿಷಯದಲ್ಲಿ ಫಲಿಸಬೇಕು, ಎಲ್ಲ ವಿಷಯದಲ್ಲಿ ಫಲಿಸಬೇಕು, ಪ್ರಾರ್ಥನೆಗೆ ಉತ್ತರವನ್ನು ಕೂಡ ಪಡೆದುಕೊಳ್ಳಬೇಕು, ಎಲ್ಲ ವಿಷಯದಲ್ಲಿ. ನೋಡ್ರಿ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಹಲಲುಯ್ಯ. ಫಲ ಕೊಡಬೇಕಾದ್ರೆ ಹೇಗೆ ಫಲ ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ನಾವು ಫಲ ಕೊಡಬೇಕಾದ್ರೆ ನಮ್ಮ ಬಲ, ನಮ್ಮ ಪ್ರಯತ್ನದಿಂದ ಫಲ ಕೊಡಲಿಕ್ಕೆ ಆಗೋದಿಲ್ಲ. ಕೇವಲ ಬಿಲೀಫ್ ಸಿಸ್ಟಮಿಂದ ಮಾತ್ರ ಫ್ರೂಟ್ ಕೊಡಲಿಕ್ಕೆ ಆಗೋದು. ತಿಳ್ಕೊಳ್ಳಿ, ಬಿಲೀಫ್ ಸಿಸ್ಟಮಿಂದ ಮಾತ್ರ ಫ್ರೂಟ್ ಕೊಡಲಿಕ್ಕೆ ಆಗೋದು. ಹಲಲುಯ್ಯ. ದೇವರು ನನ್ನನ್ನು ಪಾಪದ ಕೆಸರಿನಿಂದ ತೆಗೆದಿದ್ದಾನೆ ಅಂತ ನಾನು ನಂಬಿದ ಮೇಲೆ ನನಗೆ ಪುನಃ ಯಾಕೆ ಅದು ಫಲ ಕೊಡಲಿಕ್ಕೆ ಆಗ್ತದೆ? ನಾನು ಲೋಕದಲ್ಲಿ ಇದ್ದೆ, ಲೋಕದೊಳಗಿಂದ ನನ್ನನ್ನು ಕರೆದಿದ್ದಾನಂತ ನಾನು ನಂಬಿದರೆ ಪುನಃ ಲೋಕದ ವ್ಯವಹಾರ ನನಗೆ ಯಾಕೆ ಅಂತ ಪ್ರಶ್ನೆ ಬರ್ತದೆ. ನಾವು ಫಲಿಸ್ತೇವೆ. ಹಲಲುಯ್ಯ, 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 ಹಲಲುಯ್ಯ. ಅಷ್ಟು ಮಾತ್ರವಲ್ಲ, ದೇವರ ಮುಂದೆ ಬರುವಾಗ ಭಯ ಬರೋದಿಲ್ಲ. ಇವತ್ತು ಕೃಪಾಸನೆಗೆ ಧೈರ್ಯದಿಂದ ಬರುವಂತೆ ದೇವರು ಕ್ರಿಸ್ತನ ಮೂಲಕ ನನ್ನನ್ನು ಕೊಂಡುಕೊಂಡಿದ್ದಾನೆ. ಭಯ ಯಾಕೆ? ಭಯ ಪಡುವವರು ಯಾರು? ಸಿದ್ಧಿಗೆ ಬಂದವರಲ್ಲ ಅಲ್ವಾ? ಹಳೆ ಒಡಂಬಡಿಕೆಯ ಯಾವ ಯಜ್ಞ ಯಾಗಗಳು ಸಿದ್ಧಿಗೆ ತರಲಿಲ್ಲ, ಅದರಿಂದ ಭಯ ಇತ್ತು ಅವರಿಗೆ. ಪದೇ 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 ಅರ್ಪಿತವಾಗ್ತಾ ಇತ್ತು. ಪದೇ ಪದೇ ಅರ್ಪಿತವಾಗೋದು ಬೇಡ ಎಂಬುದಾಗಿ ದೇವರು ಒಂದೇ ಸಾರಿ ತನ್ನ ಮಗನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನು. ಒಂದೇ ಸಾರಿ ಮಗನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ನೀವು ಇದೆಲ್ಲ ನಾನು ಹೇಳುವ ಮಾತು ಇಬ್ರಿಯ ಗ್ರಂಥದಲ್ಲಿದೆ. ಸಮಯ ಆಗಿದೆ, ವಾಕ್ಯ ಕೊಡ್ತಾ ಇಲ್ಲ, ನೀವು ನೋಡ್ತಾ ಹೋಗಿ. 8ನೇ ಅಧ್ಯಾಯ, 9ನೇ ಅಧ್ಯಾಯ, 10ನೇ ಅಧ್ಯಾಯದಲ್ಲಿ ಎಲ್ಲ ಯಜ್ಞಗಳ ಕುರಿತಾಗಿ ಬರೆದಿದೆ. ಹಲಲುಯ್ಯ. ಪದೇ ಪದೇ ಅರ್ಪಿತವಾಗುವ ಯಜ್ಞಗಳಲ್ಲಿ ಜನರು ಸಿದ್ಧಿಗೆ ಬರಲಿಲ್ಲ, ಅದಕ್ಕೆ ತನ್ನ ಮಗನನ್ನೇ ಕಳಿಸಿಕೊಟ್ಟನು ದೇವರು. ಹಲಲುಯ್ಯ. ಹಾಗಾದರೆ ಇವತ್ತು ಯಾರು ಗೊತ್ತುಂಟ? ನಾನು ನೀವು ಪ್ರಜ್ಞೆ ಇರಲಿ. ಬೆಳಕಿನ ರಾಜ್ಯದೊಳಗೆ. ಎರಡನೇದಾಗಿ ದೇವಜನರ ಬಾಧ್ಯತೆ ಅಂದರೆ ಏನು? ದೇವರು ಮೊದಲು ಯಾರನ್ನು ಆರಿಸ್ಕೊಂಡ್ರು? ಇಸ್ರಾಯೇಲರನ್ನು ತನ್ನ ಜನರನ್ನಾಗಿ ಆರಿಸ್ಕೊಂಡ್ರು. ಅವರಿಗೆ ವಾಗ್ದಾನಗಳಿದೆ, ಪ್ರಾಮಿಸ್ಗಳಿದೆ. ಅದೇ ಪ್ರಕಾರ ಅದಕ್ಕೆಲ್ಲರೂ ಕೂಡ ಆ ಎಲ್ಲ ವಿಷಯಗಳಿಗೆ ನಾನು ನೀವು ಬಾಧ್ಯರು. ಇದರಲ್ಲಿ ನಮ್ಮ ಮೈಂಡನ್ನು ಡೆವಲಪ್ ಮಾಡೋಣ. ದೇವರ ಸನ್ನಿಧಿಗೆ ಧೈರ್ಯದಿಂದ ಬರೋಣ. ರೈಟ್ ಟೈಮಲ್ಲಿ ಬೇಕಾದಂಥ ಹೆಲ್ಪ್ಗಾಗಿ ದೇವ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳೋಣ, ಉತ್ತರವನ್ನು ಪಡೆದುಕೊಳ್ಳೋಣ. ಕೊನೆಯದಾಗಿ ಇಬ್ರಿಯ 4:16 ಹೇಳ್ತದೆ, ನೀವು ಕೇಳಿಸ್ಕೊಂಡಿದ್ದೀರಿದು, ನೆನಪುಂಟ ನಿಮಗೆ? ಇಬ್ರಿಯ 4:16 ತುಂಬ ಸಾರಿ ನಾನು ಹೇಳಿದ್ದೇನೆ. ಇಬ್ರಿಯ 4:16 ಏನು ಹೇಳ್ತದೆ? ಯಾರಿಗೆ ಬಾಯ್ಪಾಠ ಉಂಟು ವಾಕ್ಯ? ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ. ನೋಡಿ, ರಕ್ಷಣೆ ಹೊಂದಿದ ನಂತರವೂ ಕೂಡ ಎವ್ರಿ ಡೇ ದೇವರ ಕರುಣೆ ನಮಗೆ ಬೇಕಾಗಿದೆ. ಹಲಲುಯ್ಯ, ಹಲಲುಯ್ಯ.
ಓಕೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನೋಡ್ರಿ, ಹಲ್ಲೆಲೂಯಾ. ಏನೆಲ್ಲದು ಹೊಂದುವಂತೆ? ನಮಗೆ ದೇವರ ಕರುಣೆ, ದೇವರ ದಯೆ ಪ್ರತಿದಿನ ಬೇಕು ನಮಗೆ, ಹೌದಲ್ವಾ? ದೇವರ ದಯೆ, ದೇವರ ಕರುಣೆ ಇಲ್ಲದ್ರೆ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ. ಈಗ ಕ್ರಿಸ್ತನ ಮೂಲಕ ನಾವು ನೇರವಾಗಿ ದೇವ ಸಾನ್ನಿಧ್ಯ ಕೃಪಾಸನದ ಮುಂದೆ ಬರುವುದಕ್ಕೆ ಯೋಗ್ಯರನ್ನಾಗಿ ಮಾಡಿದ್ದಾನೆ. ಈಗ ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂಥ. ಸಮಯೋಚಿತವಾದ ಸಹಾಯ ಅಂದರೆ ಏನು? ಸಮಯೋಚಿತವಾದ ಸಹಾಯ ಅಂದರೆ ಏನು? ಯಾವ ಯಾವ ಕಾಲಕ್ಕೆ ನಮಗೆ ಎಂಥ ಹೆಲ್ಪ್ ಬೇಕು, ಕಾಲಕ್ಕೆ ಬೇಕಂತ ಸಹಾಯ. ನಿಮಗೇನಾದರೂ ಈ ಕಾಲದಲ್ಲಿ ಸಹಾಯ ಬೇಕಾ? ನೇರವಾಗಿ ಕ್ರಿಸ್ತನ ಹಲ್ಲೆಲೂಯಾ ಮೂಲಕ ದೇವರ ಕೃಪಾಸನಕ್ಕೆ ಬನ್ನಿರಿ. ಮತ್ತು ತಿಳ್ಕೊಳ್ರಿ, ನಾನೀಗ ದೇವರ ಕೃಪಾಸನದ ಮುಂದೆ ಇದ್ದೇನೆ. ಇನ್ನೊಂದು ನಾನು ಹೇಳ್ತೇನೆ, ನನಗೆ ಬೇಸರ ತರೋದೇನೆಂದರೆ, ಪ್ರೇಯರಿಗೆ ಬಂದರೂ ಕೂಡ ಮೊಬೈಲಲ್ಲಿ ನೋಡ್ತಾ ಇರೋದು, ಆರಾಧನೆಗೆ ಬಂದರೂ ಕೂಡ ಮೊಬೈಲ್. ಇದು ಏನು ಗೊತ್ತುಂಟ? ಇದು ಗಾಂಭೀರ್ಯತೆ ಇಲ್ಲದ ಜೀವನ. ದೇವರ ಮಹಿಮೆಯನ್ನು ತಿಳ್ಕೊಳ್ಳದೆ, ದೇವರ ಗಾಂಭೀರ್ಯತೆಯನ್ನು ತಿಳ್ಕೊಳ್ಳದೆ, ವಾಕ್ಯದಲ್ಲಿ ಸಮಯ ಎಷ್ಟು ಕಳೆಯುವುದರಲ್ಲಿ ಎಷ್ಟು ಹಿಂದೆ ಇದ್ದಾರಂತ ಅದರಲ್ಲಿ ಗೊತ್ತಾಗ್ತದೆ. ನಿಜವಾಗಿ ದೇವರ ವಾಕ್ಯದಲ್ಲಿ ಸಮಯ ಕಳೆದ್ರೆ ದೇವರ ಮಹಿಮೆಯನ್ನು, ದೇವರ ಗಾಂಭೀರ್ಯ ಏನು. ಈಗ ಕ್ರಿಸ್ತನ ಮೂಲಕ ಆ ಗಾಂಭೀರ್ಯ, ಆ ಕೃಪಾಸನದ ಮುಂದೆ ನಾವು ಬರುವಾಗ ಎಷ್ಟು ಸೀರಿಯಸ್ನೆಸ್ಸಲ್ಲಿರ್ತಾರೆ. ಮೆಸೇಜ್ ಆಗುವಾಗ ಒಬ್ಬರು ನೋಡಿ ಇನ್ನೊಬ್ಬರು ಮಾತಾಡೋದು ಎಲ್ಲ ಇರುವುದಿಲ್ಲ. ಸತ್ಯ ಹೇಳ್ತೇನೆ, ವಾಕ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ಆಗ ನಮ್ಮ ಜೀವಿತದಲ್ಲಿ ಏನು ಗೊತ್ತುಂಟ? ದೇವರ ಮಹಿಮೆಯನ್ನು ನಾವು ದೇವರಿಗೆ ಕೊಡ್ತೇವೆ. ಹಲ್ಲೆಲೂಯಾ. ಸೇರಿ ಬರುವಾಗ ನಾವು ಡಿಸ್ಟ್ರಾಕ್ಷನ್ ಆಗೋದಿಲ್ಲ, ನಾವು ಡಿಸ್ಟರ್ಬ್ ಆಗೋದಿಲ್ಲ, ಬೇರೆಯವರನ್ನು ಡಿಸ್ಟರ್ಬ್ ಕೂಡ ಮಾಡೋದಿಲ್ಲ. ಕೆಲವು ಸೇವಕರುಗಳು ನೇರವಾಗಿ ಬೈದು ಬಿಡ್ತಾರೆ. ಯಾಕೆ ಗೊತ್ತುಂಟ? ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಒಂದು ಪ್ರೆಸೆನ್ಸಲ್ಲಿ ಹೋಗ್ತಾ ಇರುವಾಗ ಎದ್ದು ಹೋಗೋದು, ಬರೋದು, ಒಳಗೆ ಕೂತ್ಕೊಳ್ಳೋದು ಇದೆಲ್ಲ ಮಾಡಬೇಡ್ರಿ. ಆರಾಧನೆಗೆ ಬಂದವರು ಹೊರಗೇನೆ ಕೂತ್ಕೊಳ್ಬೇಕು. ಆರಾಧನೆ ಪೂರ್ಣ ಆಗುವವರೆಗೆ ಎದ್ದು ಹೇಳಬಾರ್ದು. ಇದೆಲ್ಲ ದೇವರಿಗೆ ತೋರಿಸುವಂಥ ಒಂದು ಗಾಂಭೀರ್ಯತೆ. ನಾವು ದೇವರ ಸನ್ನಿಧಾನದಲ್ಲಿ ಸಹಾಯಕ್ಕಾಗಿ ನಾವು ಬರುವಾಗ ಗಾಂಭೀರ್ಯತೆಯನ್ನು ಬರೋಣ. ಯಾಕಂದರೆ ದೇವ ಸಾನ್ನಿಧ್ಯ ಅಂದರೆ ಅಷ್ಟು ಚೀಪಲ್ಲ. ಇವತ್ತು ನಮಗೆ ಅದು ಈಸಿಯಾಗಿ ಕ್ರಿಸ್ತನ ಮೂಲಕ ಒಂದು ಕೃಪೆಯ ವರವಾಗಿ ಸಿಕ್ಕಿದೆ, ಹೌದು, ಆದರೆ ಅದು ಚೀಪಲ್ಲ. ಇನ್ನೊಂದು ಕಡೆ ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಕೂಡ ಹೇಳ್ತದೆ. ಅದನ್ನು ಕೂಡ ನಮ್ಮ ನೆನಪಲ್ಲಿ ಇಟ್ಕೊಳ್ಬೇಕು. ದೇವರಿಗೆ ಕೊಡುವಂಥ ಘನತೆಯನ್ನು ನಾವು ಸಲ್ಲಿಸಬೇಕು. ಹಲ್ಲೆಲೂಯಾ. ಏನೇ ಇರಲಿ, ಆ ಮಹಿಮೆಯ ದೇವರ ಮಕ್ಕಳು ನಮ್ಮ ಕಾಲಕ್ಕೆ ಬೇಕಂತ ಎಲ್ಲ ವಿಷಯಗಳಿಗಾಗಿ ಆತನ ಸಾನ್ನಿಧ್ಯಕ್ಕೆ ಬರೋಣ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಬರೋದ್ರಲ್ಲಿ ಹಿಂಜಾರೋದು ಬೇಡ, ಲೇಟ್ ಮಾಡಿ ಬರೋದು ಬೇಡ, ಕರೆಕ್ಟ್ ಟೈಮಿಗೆ ನಾವು ಬರೋಣ. ಇದು ದೇವರಿಗೆ ಕೊಡುವಂಥ ಒಂದು ಘನತೆ. ಹಲ್ಲೆಲೂಯಾ. ಇಲ್ಲಿ ನಾವು ಯಾರು ಕೂಡ ಯಾರಿಗೋಸ್ಕರ ಬರ್ತಾ ಇಲ್ಲ. ನಾವೆಲ್ಲರೂ ಯಾರಿಗೋಸ್ಕರ ಬರ್ತಾ ಇದ್ದೇವೆ? ಒಂದು ಕಡೆ ನಮ್ಮ ಆತ್ಮಿಕ ಅಭಿವೃದ್ಧಿಗೋಸ್ಕರ, ಇನ್ನೊಂದು ಕಡೆ ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿ ನಾವು ಬರ್ತಾ ಇದ್ದೇವೆ. ದೇವ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದೇವೆ. ವೆರಿ ಸೀರಿಯಸ್ನೆಸ್ ಉಳ್ಳವರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಸುವಾರ್ತೆಯ ಸತ್ಯ ಸಂಗತಿ ನಮ್ಮನ್ನು ಸಂತೋಷಕ್ಕೆ ನಡೆಸ್ತದೆ, ನಮ್ಮನ್ನು ಧೈರ್ಯಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ದೇವರ ಮುಂದೆ ಧೈರ್ಯವಾಗಿ ಬರುವಂತೆ ಮಾಡ್ತದೆ. ಇವತ್ತು ಎಂಥ ಹೆಲ್ಪ್ ಬೇಕೋ ದೇವರ ಮುಂದೆ ಬರೋಣ. ಹಲ್ಲೆಲೂಯಾ. ಯಾಕಂದರೆ ನಾವು ಇವತ್ತು ದೇವರ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರಾಗಿದ್ದೇವೆ. ನಾವು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವಾದಿ ದೇವನೇ, ರಾಜಾದಿ ರಾಜನೇ, ನಿನಗೆ ವಂದನೆ ಸ್ವಾಮಿ. ಆ ಮಹಿಮೆಯ ದೇವರನ್ನು ಘನಪಡಿಸಿರಿ. ಆ ಮಹಿಮೆಯ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿರಿ. ನಿನಗೆ ವಂದನೆ ರಾಜ, ನಿನಗೆ ವಂದನೆ ರಾಜ, ನಿನಗೆ ವಂದನೆ ರಾಜ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಲೈವ್ನಲ್ಲಿ ಯಾರು ಇದ್ದಾರೋ ಸ್ವಾಮಿ, ಆ ಎಲ್ಲ ಮಕ್ಕಳು ಬ್ಲೆಸ್ ಆಗಲಿ. ಇನ್ನು ಮುಂದೆ ಕೂಡ ಲೈವನ್ನು ನೋಡುವಂಥ ಎಲ್ಲ ಜನರು ಕ್ರಿಸ್ತ ಯೇಸುವಿನ ಆಶೀರ್ವಾದದಲ್ಲಿ
ಅಭಿವೃದ್ಧಿಯಾಗಲಿ. ನಿನ್ನ ವಾಕ್ಯ ನನ್ನ ಕೂಡ ನಮ್ಮ ಕೂಡ ಮಾತಾಡೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ಮೂಲಕ ಧೈರ್ಯದಿಂದ ನಿನ್ನ ಕೃಪಾಸನದಲ್ಲಿದ್ದೇವೆ ದೇವರೇ. ಇಲ್ಲಿರುವಂಥ ಜನರು, ಲೈವ್ ಅಲ್ಲಿರುವಂಥ ಜನರು, ಮತ್ತೆ ಲೈವ್ಗೆ ಬರುವಂಥ ಜನರು, ಲಾರ್ಡ್, ಅವರಿಗೆ ಬೇಕಂತ ರೈಟ್ ಸಮಯದ ಎಲ್ಲ ಹೆಲ್ಪ್ ನಿನ್ನ ದಯೆಯಿಂದ, ನಿನ್ನ ಕರುಣೆಯಿಂದ ಒದಗಿ ಬರಲಿ ದೇವರೇ. ಯಾರ್ಯಾರು ಸ್ವಾಮಿ ಯಾವ ವಿಷಯಕ್ಕಾಗಿ ನಿನ್ನ ನೋಡ್ತಾ ಇದ್ದಾರೋ ಲಾರ್ಡ್, ನಿನ್ನ ನಾಮದ ಮಹಿಮೆಗೋಸ್ಕರ ಆ ವಿಷಯದಲ್ಲಿ ಫಲ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿದೆ ತಂದೆ. ಆಮೇನ್, ಆಮೇನ್, ಆಮೇನ್.